ಹೆಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು GRS. ನಾವು ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಪ್ರೋಗ್ರಾಮಲ್ಲಿ ಆಲ್ರೆಡಿ ನಾವು ಲಾಸ್ಟ್ ಸೆಷನ್ನಲ್ಲಿ ಭಾರತದ ವಾಯುಗುಣ ಮತ್ತು ಭಾರತದ ಋತುಗಳು ಆಗಲಿ, ಆಮೇಲೆ ಭೂಮಿಯ ಮೇಲಿನ ಋತುಗಳಾಗಲಿ, ಈ ಪ್ರತಿಯೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಲಾಗದ. ನಾವು ಇವತ್ತಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೀವಿ ಅಂದರೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ತದೆ ನಿಮಗೆ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅಥವಾ ಕೊಪೆನ್ ವಾಯುಗುಣದ ವರ್ಗೀಕರಣ ಅಂತ ಕರಿತೀವಿ. ಇದನ್ನು ಪರ್ಫೆಕ್ಟಾಗಿ ಇವತ್ತು ಅರ್ಥ ಮಾಡಿಸ್ತೀನಿ ಅಂತ ಆಸ್ಪಿರೆಂಟ್ ವರ್ಲ್ಡ್ ಒಳಗೆ ಎಲ್ಲದಕ್ಕಿಂತ ಟಫ್ ಆ್ಯಂಡ್ ಕಾನ್ಸೆಪ್ಚುವಲ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಒಂದು ಸಲ ಎರಡು ಸಲ ಓದಿದ್ರೆ ಗೊತ್ತಾಗಿಲ್ಲ ಅಂಥ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳು ಕೂಡ ಅದಾವೆ. ನೀವು ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಅರ್ಥ ಆಗಬೇಕು ಅಂದರೆ ನನ್ನ ಪ್ಲೇಲಿಸ್ಟಲ್ಲಿ ಇರ್ತಕ್ಕಂಥ ಪಾರ್ಟ್ 29, ಪಾರ್ಟ್ 28, ಪಾರ್ಟ್ 27 ನೋಡಬೇಕು. 27, 28, 29 ನೋಡಿದ ಆದ ನಂತರ ಇದು ಪಾರ್ಟ್ 30 ಅಂದ್ಕೊಳ್ರಿ. ಈ ಪಾರ್ಟ್ 30 ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ನೋಡಬೇಕು. ಅಂದರೆ ನಿಮಗೆ ಇದನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ, ಇಲ್ಲಾಂದರೆ ಭಾಳ ಟಫ್ ಆಗ್ತದೆ. ಓಕೆನಾ? ನಾನು ಏನು ಹೇಳ್ತಿರ್ತೀನಿ ಅದು ಅರ್ಥನ ಆಗ್ತಿರಂಗಿಲ್ಲ. ಅದರ ಸಲುವಾಗಿ ನೀವೇನು ಮಾಡಬೇಕು ಅಂದರೆ ಪಾರ್ಟ್ 27, 28 ಮತ್ತು 29 ಈ ಪಾರ್ಟ್ಸ್ಗಳನ್ನು ನೋಡಿಕೊಂಡು ಇಲ್ಲಿ ಬಂದು ಈ ಒಂದು ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಫುಲ್ ಕಾನ್ಸಂಟ್ರೇಷನ್. ಎಲ್ಲ ವೀಡಿಯೋಸ್ಗಳು ಲೈಕ್ ಆಗ್ತಿದ್ರೆ ನೀವೇನು ಮಾಡಿರಿ ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿರಿ. ಓಕೆನಾ? ಬಿ ವೆರಿ ಕೇರ್ಫುಲ್. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತದೆ 2 ಇಂಡಿಯಾ ಮ್ಯಾಪ್ ಹಾಕಿರ್ತೇನೆ ನಾನು. ಒಂದನೇ ಇಂಡಿಯಾ ಮ್ಯಾಪಲ್ಲಿ ನೀವು ನೋಡಿದರೆ ಕಾಣ್ತಿರ್ತದೆ, ಅಲ್ಲೆಲ್ಲ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಪ್ರಕಾರ ಯಾವ್ಯಾವ ಕೋಡಿಂಗ್ಸ್ಗಳನ್ನು ಭಾರತದ ಮೇಲೆ ಯೂಸ್ ಮಾಡಲಾಗದ ಅದನ್ನೆಲ್ಲ ನಾನು ಇಲ್ಲಿ ಬರ್ದಿರ್ತೇನೆ. ಓಕೆನಾ? ಸೊ ಇಲ್ಲಿ ಬರ್ದೇನಂದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ನೀವು. ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಬರ್ದೇನಂದರೆ ಸೇಮ್ ಟು ಸೇಮ್ ನಂದು ಮ್ಯಾಪ್ ಸೆಕೆಂಡ್ ಮ್ಯಾಪ್ ಒಳಗೂ ಬರ್ಬೇಕು. ಆ ಕೋಡಿಂಗ್ಸ್ಗಳನ್ನು ಯಾವ ರೀತಿ ಕೊಟ್ಟಾರ ನಾನು ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಹಂತ ಅಂದರೆ ಪಾರ್ಟ್ ವೈಸ್ ನಾನೇನು ಮಾಡ್ತೀನಿ ಅಂದರೆ ಈ ಪ್ರತಿಯೊಂದು ಕೋಡಿಂಗ್ಸ್ಗಳ ಒಂದು ಮೀನಿಂಗ್ ಹೇಳ್ತೀನಿ, ನಾನು ನಿಮಗೆ ಕೇಳ್ತೀನಿ ಅಂತ ನೀವು ಹೇಳಿದ್ರಿ ಅಂದರೆ ಆರಾಮ್ಸೆ ಆ ಮ್ಯಾಪ್ ಮೇಲೆ ಎಲ್ಲ ಕೋಡಿಂಗ್ಸ್ಗಳನ್ನು ನಾನೇ ಹಾಕ್ಬಿಡ್ತೇನೆ ಅಂತ. ಓಕೆನಾ? ಸೊ ಲೆಟ್ಸ್ ಟ್ರೈ, ನೋಡೋಣ ಹೆಂಗೆ ಹೇಳ್ತೀರಂತ. ನೀವು ಕಮೆಂಟ್ಸಲ್ಲೂ ಕೂಡ ಹೇಳ್ಬೋದು. ಓಕೆನಾ? ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಇಲ್ಲೊಂದು ಸಣ್ಣದೊಂದು ನಾನು ಏನು ಮಾಡೀನಿ ಅಂದರೆ ಒಂದು ಬೇಸಿಕ್ಸನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡೀನಿ. ಈ ಕಡೆ ಇರ್ತಕ್ಕಂಥದ್ದು ಭೂಮಿಯ ಮೇಲೆ ಸಮಭಾಜು ಗುರುತ್ವವನ್ನು ಡ್ರಾ ಮಾಡೀನಿ. ಸಮಭಾಜು ಗುರುತ್ವ ಏನು ಮಾಡ್ತದೆ ಅಂದರೆ ಭೂಮಿಯನ್ನು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧಗಳಾಗಿ ವಿಂಗಡಣೆ ಮಾಡ್ತದೆ. ಅಂದರೆ ಸರ್, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆಗಾಲ ಮತ್ತು ಚಳಿಗಾಲ ಎರಡು ಋತುಗಳು ಅದಾವಂತೆ ನಾವು ಅಂದ್ಕೊಂಡ್ಬಿಟ್ರೆ, ಆ ಬೇಸಿಗೆ ಮತ್ತು ಚಳಿ ಯಾವಾಗ ನಮಗೆ ಉತ್ತರ ಗೋಳಾರ್ಧದಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರ್ತಾ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಮಾರ್ಚಿಂದ ಸೆಪ್ಟೆಂಬರ್ವರೆಗೆ ಸೂರ್ಯಕಿರಣಗಳು ನೇರವಾಗಿ ಉತ್ತರ ಗೋಳಾರ್ಧದಲ್ಲಿ ಉಳಿತಿರ್ತಾವೆ. ಆದ್ದರಿಂದ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಗಾಲ ಅಥವಾ ಉಷ್ಣಾಂಶ ಜಾಸ್ತಿಯಾಗಿ ಬೇಸಿಗೆಗಾಲ ಕಂಡುಬರ್ತಿರ್ತದೆ. ಅದೇ ನೀವು ದಕ್ಷಿಣ ಗೋಳಾರ್ಧದಲ್ಲಿ ನೋಡಿದರೆ ಚಳಿಗಾಲ ಕಂಡುಬರ್ತಿರ್ತದೆ ಅದೇ ತಿಂಗಳಲ್ಲಿ. ಇದೇ ರೀತಿ ಸೇಮ್ ಟು ಸೇಮ್ ನೀವೇನಾದರೂ ಸೆಪ್ಟೆಂಬರ್ ಟು ಮಾರ್ಚ್ ನೋಡಿದ್ರಿ ಅಂದರೆ ನಾವು ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ನೋಡಿ ದಕ್ಷಿಣ ಗೋಳಾರ್ಧದಲ್ಲಿ ಬೇಸಿಗೆಗಾಲವನ್ನು ನಾವು ನೋಡ್ತಿರ್ತೀವಿ. ಓಕೆನಾ? ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಎರಡು ಸೀಸನ್ಸ್ಗಳಾದ ಭೂಮಿ ಮೇಲೆ ಅಂದರೆ ಅದು ಯಾವ 6 ತಿಂಗಳ ಯಾವಾಗ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಕಾಲ ಕಂಡುಬರ್ತದ, ಯಾವಾಗ ಚಳಿಗಾಲ ಕಂಡುಬರ್ತದ ಅದನ್ನು ಆಲ್ರೆಡಿ ಇಲ್ಲಿ ಬರ್ದಿರ್ತದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ದಿಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಇದೇ ರೀತಿ ಫ್ಯಾಕ್ಟರ್ಸ್ಗಳನ್ನು ಕೊಪೆನ್ ಅವರು, ಈ ಏನು ಜಾಗ್ರಫರ್ ಅದಾರ ಕೊಪೆನ್ ಅವರು, ಈ ಒಂದು ಪ್ರತಿಯೊಂದು ಪ್ರದೇಶದ ಹವಾಮಾನದ ಒಂದು ಸಂಕೇತವನ್ನು, ಹವಾಮಾನಕ್ಕೆ ಒಂದು ಸಂಕೇತವನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ಯಾರ ಅಥವಾ ಒಂದು ಕೋಡಿಂಗನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ಯಾರ. ಆ ಕೋಡಿಂಗನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ನೋಡ್ರಿ, ನಾವು ಫಸ್ಟ್ ಲೆವೆಲ್ ಆಫ್ ಕೋಡಿಂಗನ್ನು ನಾನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿರ್ತೀನಿ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ನಾನು ಸ್ಟೇಜ್ 1 ಅಂತ ಬರೀತೀನಿ. ಸ್ಟೇಜ್ 1 ಅಥವಾ ಹಂತ 1. ಈ ಸ್ಟೇಜ್ 1ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು 5 ಮೋಸ್ಟ್ ಇಂಪಾರ್ಟೆಂಟ್ ಆಲ್ಫಾಬೆಟ್ಸ್ಗಳನ್ನು ಯೂಸ್ ಮಾಡ್ತೀನಿ ಅನ್ಕೊಟ್ರಿ. A, B, C, D ಆ್ಯಂಡ್ E. ಈ ರೀತಿ ಆಲ್ಫಾಬೆಟ್ಸ್ಗಳನ್ನು ಯೂಸ್ ಮಾಡಿ ಅನ್ಕೊಟ್ರಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಆಲ್ಫಾಬೆಟ್ಸ್ಗಳದ್ದು ಮೀನಿಂಗ್ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು. ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ನೋಡ್ರಿ, ಎ ಅಂದ್ರೆ ಏನು ಗೊತ್ತಾ? ಇಂಗ್ಲೀಷಲ್ಲಿ ಬರೀತಾರೆ ಅನ್ಕೊಟ್ರಿ ಅವರು. ಎ ಅಂದರೆ ಮೆಗಾಥರ್ಮ್ ಅಂದಂಗೆ ಅರ್ಥ. ಮೆಗಾಥರ್ಮ್ ಅಂದರೆ ಸರ್ ಅತ್ಯಂತ ಜಾಸ್ತಿ ಉಷ್ಣಾಂಶ ಹೊಂದಿರತಕ್ಕಂಥ ಯಾವುದಾದ್ರೂ ಒಂದು ವಲಯ ಇತ್ತಂದರೆ ಅದಕ್ಕೆ ಮೆಗಾಥರ್ಮ್ ಅಂತ ಕರೀತಾರೆ. ಬಿನ ಬಿಟ್ಬಿಟ್ರಿ ನೀವು, ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಎವರ್ ದ ಕನ್ಸಿಡರೇಷನ್ಸ್ ದಟ್ ದ ಕೊಪೆನ್ ಹ್ಯಾಸ್ ಟೇಕನ್ ಇಂಟು ಕನ್ಸಿಡರೇಷನ್. ಓಕೆನಾ? ಸೊ ನೀವು ಈ ಬಿನ ಬಿಡ್ರಿ, ನಾನು ಬಿ ವಾಪಸ್ ಬರ್ತೀನಿ ಅಂತ. ಬಟ್ ಸಿ ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ಸಿ ಅಂದರೆ ಏನು ಗೊತ್ತಾ? ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಮಿಜೋಥರ್ಮ್ ಅಂತ ಕರಿತೀವಿ. ಮಿಜೋಥರ್ಮ್ ಅಂದರೆ ಎ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಅಂದರೆ ಸಿ ಅಲ್ಲಿ ಟೆಂಪ್ರೇಚರ್ ಅದಕ್ಕಿಂತ ಕಡಿಮೆ ಇರ್ತದೆ ನಂಗೆ ಅರ್ಥ. ಓಕೆನಾ? ಮತ್ತು ಡಿಗೆ ಬರ್ರಿ. ಡಿಗೆ ಬಂದ್ರಿ ಅಂದರೆ ಏನು ಕಂಡುಬರ್ತದೆ ಗೊತ್ತಾ? ಇದಕ್ಕೆ ಮೈಕ್ರೋಥರ್ಮ್ ಅಂತ ಕರೀತಾರೆ. ಮೈಕ್ರೋಥರ್ಮ್ ಅಂದರೆ ಸಿಕ್ಕಿಂತ ಕಡಿಮೆ ಟೆಂಪ್ರೇಚರ್ ಇರ್ತಕ್ಕಂಥ ವಲಯಗಳು. ಆ್ಯಂಡ್ ಈ ನೋಡ್ರಿ, ಇದಕ್ಕೆ ನಾವು ಹೆಕ್ಸಿಸ್ಟೋಥರ್ಮ್ ಅಂತ ಕರಿತೀವಿ. ಹೆಕ್ಸಿಸ್ಟೋಥರ್ಮ್ ಅಂತ ಕರಿತೀವಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದನ್ನೆಲ್ಲ ನಾನು ವಲಯಗಳ ಆಧಾರದ ಮೇಲೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ 100% ಏನು ಕಂಡುಬರುತ್ತೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಇನ್ನು ಮೆಗಾಥರ್ಮ್ ಅನ್ನೋದು ಪಕ್ಕಾ ಉಷ್ಣ ವಲಯ ಕಂಡುಬರ್ತಾ ಇದು.
ಓಕೆನಾ. ಉಷ್ಣವಲಯ ಅಂದರೆ ಎಲ್ಲದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಇರ್ತಕ್ಕಂಥ ವಲಯ ಉಷ್ಣವಲಯ. ಮಿಜೋಥರ್ಮಿಕ್ ಬರ್ರಿ, ಮಿಜೋಥರ್ಮಿಕ್ ಬಂದ್ರಿ ಅಂದರೆ 100% ಇದೇನಾಗ್ಬಿಡ್ತದೆ, ಸಮಶೀತೋಷ್ಣ ವಲಯ ಆಗ್ಬಿಡ್ತದೆ. ಸಮಶೀತೋಷ್ಣ ವಲಯ ಸರ್, ಸಮಶೀತೋಷ್ಣ ವಲಯ ಆಗ್ಬಿಡ್ತದೆ ಇದು. ಓಕೆನಾ ಸರ್, ಸಮಶೀತೋಷ್ಣ ವಲಯದಲ್ಲಿ ಟೆಂಪ್ರೇಚರ್ ಉಷ್ಣವಲಯದಕ್ಕಿಂತ ಕಡಿಮೆ ಇರ್ತದೆ. ಈಗ ನಿಮ್ಮ ಮೈಕ್ರೋಥರ್ಮಿಕ್ ಬಂದ್ರಿ ಅಂದರೆ ಫುಲ್ ಕಾನ್ಸಂಟ್ರೇಷನ್, ಅದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಎಲ್ಲರೂ ಕಂಡುಬರ್ತದೆ ನೋಡ್ರಿ. ಸರ್, ಈ ಸಮಶೀತೋಷ್ಣ ವಲಯದಲ್ಲಿ ಇರ್ತಕ್ಕಂಥ ಸೈಬೀರಿಯಾ, ಮಂಗೋಲಿಯಾ, ಪೋಲ್ಯಾಂಡ್, ಯುಕ್ರೇನ್ ಈ ಭಾಗಗಳನ್ನು ನೋಡ್ರಿ, ಆ ಖಂಡಾವಣ ಪ್ರದೇಶಗಳು ಸ್ವಲ್ಪ ಜಾಸ್ತಿ ಚಳಿಯನ್ನು ಹೊಂದಿರತಕ್ಕಂಥ ಕಾರಣದಿಂದ ಏನಾಗ್ಬಿಡ್ತದೆ ಅಂದರೆ ಈ ಸಮಶೀತೋಷ್ಣ ವಲಯದಕ್ಕಿಂತ ಕಡಿಮೆ ಏನಪ್ಪ ಅಂದರೆ ಟೆಂಪರೇಚರ್ ಕಂಡುಬರ್ತಕ್ಕಂಥ ಪ್ರದೇಶಗಳು ಅಲ್ಲಿ ಕಂಡುಬರ್ತಿರ್ತಾವೆ ಅನ್ಕೊಟ್ರಿ. ಆದ್ದರಿಂದ ನಾ ಇದನ್ನೇನು ಮಾಡ್ತೇನೆ ಗೊತ್ತಾ, ಸಮಶೀತೋಷ್ಣ ವಲಯದ ಖಂಡಾವರಣ ಪ್ರದೇಶಗಳು ಅಥವಾ ಇದಕ್ಕೆ ಖಂಡಾಂತರ ಪ್ರದೇಶಗಳು ಅಂತ ಕರಿತೀವಿ. ಸಮಶೀತೋಷ್ಣ ವಲಯದ ಖಂಡಾಂತರ ಪ್ರದೇಶಗಳಲ್ಲಿ ನಾವು ಮಿಜೋಥರ್ಮ್ಗಿಂತ ಕಡಿಮೆ ಟೆಂಪ್ರೇಚರ್ನ ನೋಡ್ತೀವಿ, ಮೈಕ್ರೋಥರ್ಮ್ ಅಂತ ಹೇಳಿ. ಓಕೆನಾ. ಸೊ ಎಲ್ಲದಕ್ಕಿಂತ ಕಡಿಮೆ ಟೆಂಪ್ರೇಚರ್ ಎಲ್ಲರೂ ನೋಡ್ತೇವೆ ಅಂದರೆ ಈ ಒಂದು ಪ್ಲೇಸನ್ನು ನಾವೇಂತ ಕರಿತೀವಿ ಗೊತ್ತಾ, ಶೀತವಲಯ ಅಥವಾ ಧ್ರುವೀಯ ವಲಯ ಅಂತ ಕರಿತೀವಿ. ಧ್ರುವೀಯ ವಲಯ ಅಥವಾ ಶೀತವಲಯ ಅಂತ ಕರಿತೀವಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ. ಸೊ ಈಗ 4 ಕೋಡಿಂಗನ್ನು ನೋಡ್ಯಾವ, ACDE. ಇದರ ಎಲ್ಲದಕ್ಕಿಂತ ಟೆಂಪ್ರೇಚರ್ ಜಾಸ್ತಿ ಇದ್ರೆ ಎ, ಅದಕ್ಕಿಂತ ಕಡಿಮೆ ಇದ್ರೆ ಸಿ, ಅದಕ್ಕಿಂತ ಕಡಿಮೆ ಇದ್ರೆ ಡಿ, ಅದಕ್ಕಿಂತ ಕಡಿಮೆ ಇದ್ರೆ ಇ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ 4 ಆಲ್ಫಾಬೆಟ್ಸ್ಗಳನ್ನು ನಾನು ಇಂಡಿಯಾದ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಇಂಡಿಯಾದ ಮೇಲೆ ಹೆಂಗೆ ಹಾಕ್ತೇನೆ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್, ಬಿವರಿಗೆ ಫುಲ್. ಇದೇ ಮ್ಯಾಪನ್ನು ನಾವು ಎಕ್ಸಾಕ್ಟ್ ಫಸ್ಟ್ ಮ್ಯಾಪ್ ಗತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ನಾನು ಏನು ಮಾಡ್ತೇನೆ ಗೊತ್ತಾ, ಎಕ್ಸಾಕ್ಟ್ಲಿ ಇಲ್ಲಿ ಏನು ಮಾಡ್ಬಿಡ್ತೇನೆ ಅಂದರೆ ಇಲ್ಲೊಂದು ಲೈನ್ ಹಾಕ್ತೇನೆ ಅನ್ಕೊಟ್ರಿ. ಈ ಥರ ಈ ಲೈನ್ ಹಾಕಿ ಪೂರ್ತಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಗಳಲ್ಲಿ ಡಿವೈಡ್ ಮಾಡ್ಬಿಡ್ತೇನೆ ಅನ್ಕೊಟ್ರಿ. ಉತ್ತರ ಭಾರತ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತಿರ್ತದ, ದಕ್ಷಿಣ ಭಾರತ ಉಷ್ಣವಲಯದಲ್ಲಿ ಕಂಡುಬರ್ತಿರ್ತದೆ. ಯಾಕಂದ್ರೆ ಇಲ್ಲಿ ಏನೈತಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಐತೆ ಸರ್. ಆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ದಕ್ಷಿಣ ಭಾಗದಲ್ಲಿ ಉಷ್ಣವಲಯ, ಉತ್ತರ ಭಾಗದಲ್ಲಿ ಸಮಶೀತೋಷ್ಣ ವಲಯ ಅಂತ ಕನ್ಸಿಡರ್ ಮಾಡಿಕೊಂಡು ನಾವೇನು ಬರಲಿದ್ದೇವೆ ಗೊತ್ತಾ, ಡೈರೆಕ್ಟ್ಲಿ ಏನು ಬರಲಿದ್ದೇವೆ ಅಂದರೆ ಸರ್ ಇಲ್ಲೇ ಎ ಅಂತ ಬರಲಿದ್ದೇವೆ. ಕೆಳಗಡೆ ಎಲ್ಲ ಭಾಗಗಳು ಕೊಪೆನ್ಸ್ ವರ್ಗೀಕರಣದ ಒಂದು ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ನೋಡಿದರೆ ಈ ಎಲ್ಲ ಭಾಗಗಳು ಈ ಒಂದು ಲೈನಿನ ದಕ್ಷಿಣ ಭಾಗದಲ್ಲಿ ಎಲ್ಲ ಭಾಗಗಳು ಕೋಡ್ ಎ ಇಂದ ಸ್ಟಾರ್ಟ್ ಆಗ್ತಿರ್ಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮೇಲ್ಗಡೆ ಭಾಗಗಳು ಎಲ್ಲ ಸಿ ಇಂದ ಸ್ಟಾರ್ಟ್ ಆಗ್ತಿರ್ಬೇಕು ಸರ್. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಎ ಅಂದ್ರೇನು ಮೆಗಾಥರ್ಮ್, ಸಿ ಅಂದ್ರೇನು ಮೀಸೋಥರ್ಮ್. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಸಮಶೀತೋಷ್ಣ ವಲಯವನ್ನು ಸಿ ಅಂತ ಕರಿತೀವಿ, ಉಷ್ಣವಲಯವನ್ನು ಎ ಅಂತ ಕರಿತೀವಿ. ಆದ್ದರಿಂದ ಮ್ಯಾಪ್ ಮೇಲೆ ಎಕ್ಸಾಕ್ಟ್ಲಿ ನಾನು ಒಂದು ಡಿವಿಷನ್ ತೊಗೊಂಡೇನಂದ್ರೆ ಎಕ್ಸಾಕ್ಟ್ಲಿ ಈ 2 ಡಿವಿಷನ್ನ ತೊಗೊಂಡಿನಿ ಫಸ್ಟಿಗೆ. ಓಕೆನಾ, ಪ್ರೈಮರಿ ಡಿವಿಷನ್ಸ್ ಅಂತಲೂ ಕರಿಬೋದು. ಇವಾಗ ನಾವು ಏನು ಗೊತ್ತಾ ಸರ್, ಈ ಸಿ ಅಲ್ಲಿ ನೀವು ಮೇಲ್ಗಡೆ ನೋಡಿದ್ರಿ ಅಂದರೆ ಕಾಶ್ಮೀರ, ಅರುಣಾಚಲ ಪ್ರದೇಶ ಈ ಪ್ರದೇಶಗಳಲ್ಲಿ ನೀವು ನೋಡಿದ್ರಿ ಅಂದರೆ ನಾವೇನು ಮಾಡೋಣ ಅಂದರೆ ಅಲ್ಲಿ ಧ್ರುವೀಯ ವಲಯದ ಒಂದು ಪರಿಸರ ವ್ಯವಸ್ಥೆ ಕಂಡುಬರ್ಲಿರ್ತದ. ಅಂದರೆ ಅಲ್ಲೆಲ್ಲ ಸ್ನೋ ಬೀಳ್ತಿರೋದು, ಗ್ಲೇಷಿಯರ್ಸ್ ಉಂಟಾಗೋದು, ಇದೆಲ್ಲ ಕಂಡುಬರ್ಲಿರ್ತದ, ಹಿಮನದಿಗಳದಾವು. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಅಲ್ಲೆಲ್ಲ ಟೆಂಪ್ರೇಚರ್ ಭಾಳ ಕಡಿಮೆ ಐತೆ ಅನ್ಕೊಳ್ರಿ. ಶೀತ ವಲಯದ ಟೆಂಪ್ರೇಚರ್ ಕಂಡುಬರ್ಲಿರ್ತದ ಅಥವಾ ಸಮಶೀತೋಷ್ಣ ವಲಯದ ಖಂಡಾಂತರ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಕಡಿಮೆ ಉಷ್ಣಾಂಶ ಎಲ್ಲೆಲ್ಲಿ ಕಂಡುಬರ್ತಿರ್ತದೆ, ಇನ್ನು ಮೇಲ್ಗಡೆನೆ ಕಂಡುಬರ್ತಿರ್ಬೇಕು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದ್ರ ಸಲುವಾಗಿ ನಾ ಈ ಪೂರ್ತಿ ಭಾಗವನ್ನು ಮೇಲ್ಗಡೆ ಒಂದು ಕಾಶ್ಮೀರ್ ಹಿಮಾಲಯ ಮತ್ತು ಅರುಣಾಚಲ್ ಹಿಮಾಲಯ ಅಂತೇಳಿ ಡಿವೈಡ್ ಮಾಡ್ಕೊಂಡ್ಬಿಡ್ತೇನೆ ಅನ್ಕೊಳ್ರಿ. ಕಾಶ್ಮೀರ್ ಹಿಮಾಲಯ ಮತ್ತು ಅರುಣಾಚಲ್ ಹಿಮಾಲಯವನ್ನು ಡಿವೈಡ್ ಮಾಡಿ ಅಂದರೆ ಡೆಫಿನೆಟ್ಲಿ ಈ ಕಾಶ್ಮೀರ ಮತ್ತು ಅರುಣಾಚಲ್ ಹಿಮಾಲಯಗಳಲ್ಲಿ ನಾ ಎಲ್ಲರೂ ಒಂದು ಕಡೆ ಡಿ ಯೂಸ್ ಮಾಡಬೇಕು, ಇನ್ನೊಂದು ಕಡೆ ಏನು ಯೂಸ್ ಮಾಡ್ಬೇಕಂದ್ರೆ ಇ ಯೂಸ್ ಮಾಡಬೇಕು. ಇ ಫಾರ್ ಎಲಿಫೆಂಟ್, ಡಿ ಫಾರ್ ಡಾಗ್. ಡಿ ಯೂಸ್ ಮಾಡಬೇಕು ಮತ್ತು ಇ ಯೂಸ್ ಮಾಡಬೇಕು. ಎಲ್ಲಿ ಯೂಸ್ ಮಾಡ್ಬೇಕು ನೋಡ್ರಿ, ಟೆಂಪರೇಚರ್ ಎಲ್ಲಿ ಕಡಿಮೆ ಇರ್ಬೋದು, ಕಾಶ್ಮೀರ್ ಹಿಮಾಲಯ ಮತ್ತು ಅರುಣಾಚಲ್ ಹಿಮಾಲಯ ನಾನು ಕಂಪೇರ್ ಮಾಡಿದರೆ ಟೆಂಪರೇಚರ್ ಎಲ್ಲದಕ್ಕಿಂತ ಕಡಿಮೆ ಎಲ್ಲಿ ಕಂಡುಬರ್ತದೆ ಅಲ್ಲಿ ಇ ಯೂಸ್ ಮಾಡ್ಬೇಕು ನಾನು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಂಡುಬರ್ತಿದ್ರೆ ಅಥವಾ ಸಿಕ್ಕಿಂತ ಸ್ವಲ್ಪ ಕಡಿಮೆ ಕಂಡುಬರ್ತಿದ್ರೆ ಅಲ್ಲಿ ನಾನು ಡಿ ಯೂಸ್ ಮಾಡಬೇಕು. ನೀವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಕಾಶ್ಮೀರ್ ಹಿಮಾಲಯದಲ್ಲಿ ಸಿಯಾಚಿನ್ ಗ್ಲೇಷಿಯರ್, ಡ್ರಾಸ್ ಅನ್ನೋ ಅತ್ಯಂತ ಶೀತ ವಲಯಗಳದಾವೆ. ಆದ್ದರಿಂದ ನಾನು ಏನು ಮಾಡ್ಬೋದು, ಡೈರೆಕ್ಟ್ಲಿ ಇದನ್ನು ಇ ಅಂತ ಬರೆದ್ಬಿಡ್ಬೋದು. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಡೈರೆಕ್ಟ್ಲಿ ಇ ಅಂತ ಬರ್ದೆ ನಾನು ಅಂದ್ರೆ ಈ ಒಂದು ಅರುಣಾಚಲ ಪ್ರದೇಶ ಏನಾಗ್ತದೆ ಸರ್, ಏನಾಗ್ತದೆ ಅಂದರೆ ಡಿ ಆಗ್ತದೆ ಸರ್, ಅಷ್ಟೇ ಮುಗ್ದೋಯ್ತು. ಸೊ ನಾಲ್ಕು ಆಲ್ಫಾಬೆಟ್ಸ್ಗಳ ಮೀನಿಂಗನ್ನು ಕಲ್ತಿದ್ವಿ. ಆ 4 ಆಲ್ಫಾಬೆಟ್ಸ್ಗಳನ್ನು ನಾನು ಇಂಡಿಯಾದ ಮ್ಯಾಪ್ ಮೇಲೆ ಅಪ್ಲೈ ಮಾಡಿ ಕೋಡಿಂಗನ್ನು ಹಾಕ್ಬಿಟ್ಟೇನೆ. ಅರ್ಥ ಆಗ್ಲಿತ್ತು ಅನ್ಕೊಂಡಿ ನಾನು. ಓಕೆನಾ. ಸೊ ಇಷ್ಟು ಈಸಿ ಐತದು. ಇದು ನಾನು ಹೋಗ್ತಾ ಅಂತ ಅಂದರೆ ಪಾರ್ಟ್ ವೈಸ್ ನಾನು ಅದನ್ನು ಇನ್ನೂ ಡೆವಲಪ್ ಮಾಡ್ಕೋತ ಹೋಗ್ತೀನಿ ಅಂತ. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್ ನೋಡ್ಲಿಕ್ಕೆ ಟ್ರೈ ಮಾಡಿರಿ. ಇವಾಗ ನಾವೇನು ಮಾಡ್ತೇವೆ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಇನ್ನೊಂದು ಪಾರ್ಟ್ ಸ್ಟೇಜ್ 2 ಅಂತ ಬರೀತೀನಿ. ಓಕೆನಾ. ಸ್ಟೇಜ್ 2 ಅಲ್ಲಿ ನಾವು ಕೋಡಿಂಗ್ಸ್ಗಳನ್ನು ನೋಡಿದರೆ ನಮ್ಮ ಕಡೆ ಕೋಡಿಂಗ್ ಏನಿದೆ ಗೊತ್ತಾ, ಎಫ್ ಎಮ್ ಡಬ್ಲ್ಯೂ ಎಸ್ ಐತಿ. ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಗೊತ್ತಾ, ಈ ಎಫ್ ಎಮ್ ಡಬ್ಲ್ಯೂ ಎಸ್ ಐತಲ್ಲ ಇದರ ಮೀನಿಂಗನ್ನು ಬರೆಯೋಕ್ಕಿಂತ ಮುಂಚೆ ಇಲ್ಲೇ ಕ್ಯಾಪಿಟಲ್ ಅಲ್ಫಾಬೆಟ್ಸ್ ಅದಲ್ಲ ABCDE, ಆ ABCDE ಒಳಗೆ ನಾನು ಬಿದು ಮೀನಿಂಗ್ ಇನ್ನೂ ಹೇಳಿಲ್ಲ. ಆ ಬಿದು ಮೀನಿಂಗ್ ಈಗ ಹೇಳ್ತೇನೆ. ಓಕೆನಾ. ಸೊ ಎಲ್ಲೇ ಡ್ರೈ ಕಂಡೀಷನ್ಸ್ ಕಂಡುಬರ್ತಾವೆ, ಅಂಥ ಕಂಡೀಷನ್ಸ್ಗಳನ್ನು ನಾನು ಬಿ ಅಂತೇಳಿ ಕೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಓಕೆನಾ. ಡ್ರೈ ಕಂಡೀಷನ್ಸ್ ಅಂದ್ರೆ ಅರ್ಥ ಏನು ಸರ್, ಇದಕ್ಕೆ ಶುಷ್ಕ ವಾತಾವರಣ ಅಂತ ಕರೀತಾರೆ ಸರ್. ಶುಷ್ಕ
ವಾತಾವರಣ ಅಂತ ಕರೀತಾರೆ. ಸರ್ ಶುಷ್ಕ ವಾತಾವರಣ ಎಲ್ಲಿ ಕಂಡುಬರ್ತದ ಅಂಥ ಪ್ಲೇಸಸ್ಗಳಲ್ಲಿ ನಾವು ಬಿ ಅಂತ ಯೂಸ್ ಮಾಡ್ಬೋದು. ಸರ್ ಶುಷ್ಕ ವಾತಾವರಣಗಳು ಕಂಡುಬಂದವು ಅಂದರೆ ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಇರ್ತದೆ ಜಾಸ್ತಿ ಇರ್ತದೆ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸರ್ ಮಳೆಯ ಪ್ರಮಾಣ ಎಲ್ಲದಕ್ಕಿಂತ ಕಡಿಮೆ ಇರಬೇಕು. ಎಲ್ಲದಕ್ಕಿಂತ ಕಡಿಮೆ ಇತ್ತು ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ನಾನು ಮಳೆಯ ಪ್ರಮಾಣ ಭಾಳಷ್ಟು ಕಡಿಮೆ ಬರಿತೇನೆ ಅನ್ಕೊಳ್ರಿ. ಮಳೆಯ ಪ್ರಮಾಣ ಕಡಿಮೆ ಇರ್ತಕ್ಕಂಥ ಯಾವುದೇ ಪ್ಲೇಸಸ್ಗಳಿರಲಿ ಆ ಎಲ್ಲ ಪ್ಲೇಸಸ್ಗಳಲ್ಲಿ ನಾವೇನು ನೋಡ್ತೀವಿ ಅಂದರೆ ಬಿ ನೋಡ್ತೀವಿ. ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಇಡೀ ಭಾರತದಲ್ಲಿ ಮಳೆ ಪ್ರಮಾಣ ಎಲ್ಲರ ಕಡಿಮೆ ಐತಿ, ಎಲ್ಲದಕ್ಕಿಂತ ಕಡಿಮೆ ಐತಿ ಅಂದರೆ ಎಲ್ಲೇ ನೀವು ಆಲ್ರೆಡಿ ರುಯ್ಲಿ ಅಂತ ಒಂದು ಪ್ಲೇಸನ್ನು ನೋಡಿರ್ತೀರಿ. ಆ ರುಯ್ಲಿ ಅನ್ನೋದು ರಾಜಸ್ಥಾನ್ ಕಡೆ ಐತಿ. ಅಂದರೆ ಅರ್ಥ ಏನು, ಈ ರಾಜಸ್ಥಾನ್ ಕಡೆ ಥಾರ್ ಮರುಭೂಮಿ ಐತಲ್ಲ, ಅಲ್ಲಿ ಮಳೆ ಪ್ರಮಾಣ ಎಲ್ಲದಕ್ಕಿಂತ ಕಡಿಮೆ ಬರ್ತಿರ್ತಕ್ಕಂಥ ಕಾರಣದಿಂದ ನಾನು ಆರಾಮ್ಸೆ ಇಲ್ಲೊಂದು ಕೋಡಿಂಗನ್ನು ಆ್ಯಡ್ ಮಾಡ್ಬೋದು. ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಆದ್ದರಿಂದ ನೋಡ್ರಿ, ಇಲ್ಲಿ ನಾನು ಇದನ್ನು ಈ ಥರ ಆರ್ಕ್ ಹಾಕ್ಕೊಂಡ್ಬಿಡ್ತೀನಿ ಅನ್ಕೊಡ್ರಿ. ಆರ್ಕ್ ಹಾಕ್ಕೊಂಡಾದ ನಂತರ ಇಲ್ಲಿ ಏನು ಬರಿತೀನಿ ಗೊತ್ತಾ, ನಾನು ಬಿ ಬರಿತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮುಗ್ದೋಯ್ತು. ಆ ಒಂದು ಆರ್ಕಲ್ಲಿ ಆ ಜಾಗದಲ್ಲಿ ನಾನು ಬಿ ಬರೆದ್ಬಿಟ್ಟೀನಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅರ್ಥ ಆಗ್ಲಿದ್ದು ಅನ್ಕೊಂಡೆ ನಾನು. ಸೊ ಫಸ್ಟ್ ಸ್ಟೇಜ್ ಆಫ್ ಅರೇಂಜಿಂಗ್ ಕ್ಯಾಪಿಟಲ್ ABCDE ಎಲ್ಲ ಲೆಟರ್ಸ್ಗಳನ್ನು ಇಲ್ಲಿ ಯೂಸ್ ಮಾಡ್ಕೊಂಬಿಟ್ಟೆ ನಾನು. ಓಕೆನಾ. ಯಾವುದೇ ಕೋಡಿಂಗ್ಸ್ಗಳಾಗಲಿ ಕೊಪೆನ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ದು ಅದೆಲ್ಲ ಫಸ್ಟ್ ಲೆಟರ್ ಇದೇ ಲೆಟರ್ಸ್ಗಳಿಂದ ಸ್ಟಾರ್ಟ್ ಆಗಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀವಿ. ಓಕೆನಾ. ಸೊ ಮುಂದೋಗೋಣಂತ. ಇವಾಗ ಮುಂದೋದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸ್ಟೇಜ್ 2 ಒಳಗೆ ನಾನು ಏನು ಬರ್ದೇನೆ ಗೊತ್ತಾ, F, M, W ಮತ್ತು S ಅಂತ ಬರ್ದೇನೆ. ಓಕೆನಾ. ಇದರ ಅರ್ಥ ಏನು ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ F ಅಂದರೆ ಇದರ ಅರ್ಥ ಏನು ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್, ಫುಲ್ ಇಯರ್ ರೈನ್ಫಾಲ್ ಅನ್ನಂಗೆ ಅರ್ಥ. ಫುಲ್ ಇಯರ್ ರೈನ್ಫಾಲ್. ಫುಲ್ ಇಯರ್ ರೈನ್ಫಾಲ್ ಅಂದರೆ ಅರ್ಥ ಏನು, ವರ್ಷವಿಡೀ ಮಳೆ ಅನ್ನಂಗೆ ಅರ್ಥ. ತದನಂತರ ಎಮ್ ಅಂದರೆ ಎಮ್ ಅಂದರೆ ಮಾನ್ಸೂನ್. ಸರ್ ಮಾನ್ಸೂನ್ ನಮ್ಮ ಕಡೆ ಮಾನ್ಸೂನ್ ಮಾರುತಗಳು ಬಂದಾಗ ಎಲ್ಲೆಲ್ಲಿ ಮಳೆ ಆಗ್ತಿರ್ತಾವೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಎಕ್ಸಾಕ್ಟ್ಲಿ ಅಲ್ಲೇ ಬರೀತೇನೆ ಎಮ್ ಅನ್ನೋದು, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಸರ್ ಡಬ್ಲ್ಯೂ ಅಂದರೆ ವಿಂಟರ್ ಸರ್, ಬಟ್ ವಿಂಟರ್ ಒಳಗೆ ಡ್ರೈ ಇರ್ಬೇಕು. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಡ್ರೈ ಅಂದರೆ ಶುಷ್ಕ ವಾತಾವರಣ ಇರಬೇಕು ಚಳಿಗಾಲದಲ್ಲಿ. ಓಕೆನಾ. ಸರ್ ಎಸ್ ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ, ಸಮ್ಮರ್ ಅಂತ ಕರಿತೀವಿ. ಸಮ್ಮರ್ ಒಳಗೆ ಡ್ರೈ ಇರಬೇಕು. ಅಂಥ ಒಂದು ವಾತಾವರಣ ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ನಾವೇನು ಮಾಡ್ಲಿಕ್ಕೆ ಗೊತ್ತಾ, ಈ ಮಳೆಯ ಪ್ರಮಾಣ ಅಥವಾ ಎಸ್ ಅಂತ ಒಂದು ವರ್ಡನ್ನು ಯೂಸ್ ಮಾಡ್ಲಿದ್ದೀವಿ. ಎಲ್ಲ ಸ್ಮಾಲ್ ಲೆಟರ್ಸ್ ಅದಾವೆ. ಓಕೆನಾ. ಸೊ ಇದನ್ನೇ ನಾನು ಕನ್ನಡದಲ್ಲಿ ಬರೆದ್ರೆ ಸರ್ ವರ್ಷವಿಡೀ ಮಳೆ ಅಂತ ಬರಿತೀನಿ. ವರ್ಷವಿಡೀ ಮಳೆ ಅಥವಾ ವರ್ಷವಿಡೀ ವೃಷ್ಟಿ ಕಂಡು ಬರ್ತಿರ್ಬೇಕಲ್ಲ, ಅಂಥ ಪ್ರದೇಶಗಳನ್ನು ನಾವು ಏನು ಅಂತ ಕರಿತೀವಿ ಅಂದರೆ ಎಫ್ ಅಂತ ಕರಿತೀವಿ. ಮಾನ್ಸೂನ್ ಮಾರುತಗಳು ಎಲ್ಲಿ ಬರ್ತಿರ್ತಾವೆ, ಮಾನ್ಸೂನ್ ಮಳೆ ಪರ್ಫೆಕ್ಟಾಗಿ ಎಲ್ಲ ಆಗ್ತಿರ್ತದೆ ನೋಡ್ರಿ. ಆ ಮಾನ್ಸೂನ್ ಮಳೆ ಎಕ್ಸಾಕ್ಟ್ಲಿ ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಎಮ್ ಅನ್ನು ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ತದನಂತರ ವಿಂಟರ್ ಡ್ರೈ ಐತಲ್ಲ, ಇದಕ್ಕೆ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಅಂತ ಬರಿಬೋದು. ಚಳಿಗಾಲದ ಶುಷ್ಕ ವಾತಾವರಣ. ಸಮ್ಮರ್ ಡ್ರೈ ಅಂದರೆ ಬೇಸಿಗೆಯ ಶುಷ್ಕ ವಾತಾವರಣ ಅನ್ನಂಗೆ ಅರ್ಥ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಕೋಡಿಂಗ್ಸ್ಗಳದ್ದು ನಾನು ಏನು ಮಾಡಿ ಗೊತ್ತಾ, ಈ ಥರ ನೋಟ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ನೋಟ್ಸ್ ಒಳಗೆ ನಾನು ನೋಡ್ರಿ ಈ ನೋಟ್ಸ್ಗಳನ್ನು ಈ ಥರ ರೆಡಿ ಮಾಡಿ ನಾನು ಏನು ಮಾಡ್ಲಿಕ್ಕೆ ಅಂದರೆ ಈ ಥರ ನೋಟ್ಸ್ಗಳನ್ನು ಟೆಲಿಗ್ರಾಮಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ. ಓಕೆನಾ. ಎಲ್ಲ ನೋಟ್ಸ್ಗಳು ನಿಮ್ಗೆ ಬೇಕು ಅಂದರೆ ಪರ್ಫೆಕ್ಟಾಗಿ ನಿಮ್ಗೆ ರಿವಿಷನ್ ಮಾಡ್ಕೊಳ್ಳಿಕ್ಕೆ ಅಂದರೆ ಯು ಜಸ್ಟ್ ಹೌ ಟು ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಪ್ರೋಜೋಗ್ರಫ್ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಇರ್ತದೆ. ನಿಮ್ಗೆ ಅಲ್ಲೇನೂ ಕೂಡ ಸಿಗಲಿಲ್ಲ ಅಂದರೆ ಜಸ್ಟ್ ಗೋ ಟು ಮೈ ಯೂಟ್ಯೂಬ್ ಪ್ರೊಫೈಲಿಗೆ ಹೋದ್ರಿ ಅಂದರೆ ಅಲ್ಲೇ ನಾನು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬರೆದಿರ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ಎಜುಕೇಟರ್ ಅಂತ ಇರ್ತದೆ, ಅದನ್ನು ನೀವು ಮೋರ್ ಅಂತ ಒತ್ತಿದ್ರೆ ಅಲ್ಲಿ ಕೆಳಗಡೆ ಭಾಳಷ್ಟು ನೀವು ನಾನು ಡಿಸ್ಕ್ರಿಪ್ಷನ್ನು ಕೂಡ ನೋಡ್ಬೋದು. ಕೆಳಗಡೆ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ ನಾನು, ಯಾವುದೋ ಟೆಲಿಗ್ರಾಮ ಮತ್ತು ಇನ್ಸ್ಟಾಗ್ರಾಮ್ದು ಲಿಂಕ್ಸ್ಗಳನ್ನು ಕಳಿಸಿರ್ತೀನಿ, ಕಾಪಿ ಮಾಡಿರ್ತೀನಿ. ಅದನ್ನು ನೀವು ಓಪನ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನೀವು ಯು ವಿಲ್ ಡೈರೆಕ್ಟ್ಲಿ ಗೋ ಟು ದ ಟೆಲಿಗ್ರಾಮ್ ಚಾನಲ್. ಓಕೆನಾ. ಅಲ್ಲಿ ನೀವು ಈ ಎಲ್ಲ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು. ಇವಾಗ ನಿಮಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಇಷ್ಟೆಲ್ಲ ಟಫ್ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನು ಏನು ಮಾಡ್ಲಿಕ್ಕೆ ಅಂದರೆ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡಲಿಕ್ಕೆ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ತರಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಅದರ ಜೊತೆಗೆ ನೋಟ್ಸು ಕೂಡ ಬರೋದು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಹಾಕ್ಲಿತ್ತೇನೆ. ಅಂದರೆ ಇಷ್ಟೆಲ್ಲ ಎಫರ್ಟ್ಸ್ ಮಾಡ್ತಿರ್ತೇವೆ ನಾನು ಮತ್ತು ನನ್ನ ಟೀಮ್. ಅದಕ್ಕೆಲ್ಲ ನಿಮ್ಮ ಕಡೆಯಿಂದ ಏನಾರ ಬೇಕು ಅಂದರೆ ಸಹಕಾರ ಅಷ್ಟೇ ಬೇಕು. ಲೈಕ್ ಕಮೆಂಟ್ ಶೇರ್ ಮಾಡಿದರೆ ಸಾಕು, ನಮಗೆ ಅರ್ಥ ಆಗ್ಲಿತ್ತದ ಅನ್ಕೊಂಡೆ ನಾ ಎಲ್ಲರಿಗೂ. ಓಕೆನಾ. ಸೊ ಇದನ್ನು ಅರ್ಥ ಮಾಡಿಕೊಂಡು ನೀವು ಯಾರ್ಯಾರು ನೋಡ್ತಿರ್ತೀರಿ, ಯು ಜಸ್ಟ್ ಡೋಂಟ್ ಇಗ್ನೋರ್. ನಿಮಗೆ ಇಷ್ಟ ಆಗ್ತಿದ್ರೆ ಯು ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಕಮೆಂಟ್ ಆಲ್ಸೋ. ಓಕೆನಾ. ವೆರಿ ಗುಡ್. ಇವಾಗ ನೋಡಿರಿ, ಈಗ ನಾನು ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಂತೇಳಿ ಅಲ್ಫಾಬೆಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ ಅನ್ಕೊಟ್ರಿ. ಇವಾಗ ನಾನು ಡೈರೆಕ್ಟ್ಲಿ ಏನು ಮಾಡ್ತೀನಿ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್. ಇದನ್ನೆಲ್ಲ ಸ್ವಲ್ಪ ನಾನು ಝೂಮ್ ಔಟ್ ಮಾಡ್ಕೊಂಡ್ಬಿಡ್ತೇನೆ ಅನ್ಕೊಟ್ರಿ, ಅಥವಾ ನೆಕ್ಸ್ಟ್ ಪೇಜಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ ಅನ್ಕೊಟ್ರಿ. ಸ್ಟೇಜ್ 1 ಸ್ಟೇಜ್ 2 ನಾವು ಮಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಮಿಕ್ಸ್ ಮಾಡಿದ್ರೆ ಹೆಂಗೆ ಕಾಣ್ತಿರುತ್ತೆ ನೋಡಿರಿ, ಫುಲ್ ಕಾನ್ಸಂಟ್ರೇಷನ್. ಅಂದರೆ ಮಿಕ್ಸ್ ಮಾಡಿದರೆ ಡೆಫಿನೆಟ್ಲಿ ಎ ಹಿಂಗೈತೆ ಅನ್ಕೊಟ್ರಿ, ಸಿ ಹಿಂಗೈತೆ ಅನ್ಕೊಟ್ರಿ. ಓಕೆನಾ. ಇ ಮತ್ತು ಡಿ ಕಡೆ ಇದನ್ನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಭಾಳಷ್ಟು ಪ್ರದೇಶಗಳು ಒಂದು ಉಷ್ಣವಲಯದಲ್ಲಿ ಐತಿ, ಇಲ್ಲಾಂದರೆ ಸಮಶೀತೋಷ್ಣವಲಯದಲ್ಲಿ ಐತಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆದ್ದರಿಂದ ಎಲ್ಲವನ್ನು ನಾನು ಈ ರೀತಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅನ್ಕೊಟ್ರಿ. ಓಕೆನಾ. ಸೊ ಈ ರೀತಿ 4 ಪಾರ್ಟ್ಸ್ ಒಳಗೆ
ನಾ ಇದನ್ನೆಲ್ಲ ಡಿವೈಡ್ ಮಾಡ್ಕೊಂಬಿಟ್ಟೆ ಅನ್ಕೊಟ್ರಿ ಈ ರೀತಿ. ಓಕೆನಾ, ಸೇಮ್ ಟು ಸೇಮ್ ಸರ್. ಓಕೆ, ಈ ರೀತಿ 4 ಪಾರ್ಟ್ಸ್ ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಅನ್ಕೊಟ್ರಿ. ಎ ಮತ್ತು ಸಿನ. ಎ ಅಂದರೆ ಇರ್ತಾನು ಉಷ್ಣವಲಯ, ಸಿ ಅಂದರೆ ಸಮಶೀತೋಷ್ಣವಲಯ. ಈಗ ಎನ ಯಾವ ರೀತಿ ಡಿವೈಡ್ ಮಾಡ್ತೇವೆ ಗೊತ್ತಾ ಸರ್? ಸ್ಟೇಜ್ 1 ಸ್ಟೇಜ್ 2 ಮರ್ಜ್ ಮಾಡಿದರೆ ಎ ಜೊತೆಗೆ ಎಫ್ ಎಮ್ ಆಮೇಲೆ ಡಬ್ಲ್ಯೂ ಎಸ್ ಅದು ಕೂಡ ಬರ್ತಿರ್ಬೇಕು. ಓಕೆನಾ, ಎ ಜೊತೆಗೆ ಎಫ್ ಎಮ್ ಡಬ್ಲ್ಯೂ ಎಸ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತದೆ. ಅದೇ ಬಿ ಜೊತೆಗೆ ಸಿ ಜೊತೆಗೆ ಎಫ್ ಎಮ್ ಡಬ್ಲ್ಯೂ ಎಸ್ ಅದನ್ನು ಕೂಡ ನಾನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಓಕೆನಾ, ಸೊ ಇಲ್ಲಿ ಏನು ಬರೀತೀನಿ ಗೊತ್ತಾ? ಎ ಎಫ್ ಅಂತ ಬರೀತೀನಿ, ಎ ಎಮ್ ಅಂತ ಬರೀತೀನಿ, ಎ ಡಬ್ಲ್ಯೂ ಅಂತ ಬರೀತೀನಿ, ಎ ಎಸ್ ಅಂತ ಬರೀತೀನಿ. ಓಕೆನಾ, ಇದೇ ಸೇಮ್ ಟು ಸೇಮ್ ನಾನು ಸಿ ಎಫ್ ಅಂತ ಬರೀತೀನಿ, ಸಿ ಎಮ್ ಅಂತ ಬರೀತೀನಿ, ಸಿ ಡಬ್ಲ್ಯೂ ಅಂತ ಬರೀತೀನಿ, ಸಿ ಎಸ್ ಅಂತ ಬರೀತೀನಿ. ಓಕೆನಾ, ಎ ಅಂದರೆ ರೆಡ್ ಕಲರ್ ಲೈನ್ ಹಾಕಿದ್ವಿ ನಾವು, ಅಡ್ಡ ಲೈನ್, ಅದರ ಕೆಳಗಿರ್ತಕ್ಕಂಥ ಭಾಗ ಉಷ್ಣವಲಯದ ಭಾಗ. ಓಕೆನಾ, ಸೊ ಆ ಉಷ್ಣವಲಯದ ಭಾಗದಲ್ಲಿ ಇದರ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಎಫ್ ಅಂದರೆ ಫುಲ್ ಇಯರ್ ರೈನ್ಫಾಲ್ ಅನ್ನಂಗೆ ಅರ್ಥ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಉಷ್ಣವಲಯದಲ್ಲಿ ವರ್ಷವಿಡೀ ಮಳೆ. ನಾನು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡ್ತೀನಿ ಇದನ್ನು. ಉಷ್ಣವಲಯದಲ್ಲಿ ವರ್ಷವಿಡೀ ಮಳೆ ಬರ್ತಿರ್ತಕ್ಕಂಥ ಯಾವುದೇ ಪ್ಲೇಸ್ ಇರಲಿ ಅಲ್ಲೇ ನಾನು ಎ ಎಫ್ ಅಂತ ಯೂಸ್ ಮಾಡ್ತೀನಿ. ಎ ಎಮ್ ಅಂದರೆ ಉಷ್ಣವಲಯದಲ್ಲಿ ಮಾನ್ಸೂನ್ ಮಳೆ ಆಗ್ತಿರ್ಬೇಕು ಪರ್ಫೆಕ್ಟಾಗಿ ಉಷ್ಣವಲಯದಲ್ಲಿ ಮಾನ್ಸೂನ್ ಮಳೆ, ಅದಕ್ಕೆ ನಾನು ಎ ಎಮ್ ಅಂತ ಯೂಸ್ ಮಾಡ್ತೇನೆ. ಇದೇ ರೀತಿ ಎ ಡಬ್ಲ್ಯೂ ಅಂದರೆ ಸರ್ ಉಷ್ಣವಲಯದಲ್ಲಿ ಚಳಿಗಾಲದಲ್ಲಿ ಉಷ್ಣವಲಯನೂ ಇರಬೇಕು, ಚಳಿಗಾಲನೂ ಇರಬೇಕು, ಶುಷ್ಕ ವಾತಾವರಣ ಇರಬೇಕು. ಓಕೆನಾ, ಶುಷ್ಕ ವಾತಾವರಣ ಇರಬೇಕು, ಚಳಿಗಾಲದ ಶುಷ್ಕ ವಾತಾವರಣ ಇರಬೇಕು. ಸೇಮ್ ಟು ಸೇಮ್ ಉಷ್ಣವಲಯದಲ್ಲಿ ಬೇಸಿಗೆಯ ಶುಷ್ಕ ವಾತಾವರಣ ಕಂಡುಬರ್ತಿರ್ಬೇಕು. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇದನ್ನು ನಾವು ಎಲ್ಲ ಆಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೇಮ್ ಟು ಸೇಮ್ ಈ ಕಡೆನೂ ಬರಿಬೋದಲ್ಲ ನಾನು. ಸರ್ ಇವಾಗ ಅಲ್ಲಿ ಉಷ್ಣವಲಯ ಅಂತ ಬರೆದಿದ್ದೆ, ಅಲ್ಲಿ ಸಮಶೀತೋಷ್ಣವಲಯ ಅಂತ ಬರೀತೇನೆ. ಓಕೆನಾ, ಸೊ ನೋಡ್ರಿ, ಸಮಶೀತೋಷ್ಣ ವಲಯದ ವರ್ಷವಿಡೀ ಮಳೆ. ಇದೇ ರೀತಿ ಸಮಶೀತೋಷ್ಣ ವಲಯದಲ್ಲಿ ಮಾನ್ಸೂನ್ ಮಾರುತಗಳು, ಸಮಶೀತೋಷ್ಣ ವಲಯದಲ್ಲಿ ಮಾನ್ಸೂನ್ ಮಳೆ ಅಂತ ಬರ್ತೇನೆ. ಓಕೆನಾ, ಇದೇ ರೀತಿ ಸಮಶೀತೋಷ್ಣ ವಲಯದಲ್ಲಿ ಚಳಿಗಾಲದ ಶುಷ್ಕ ವಾತಾವರಣ. ಇದೇ ರೀತಿ ಸೇಮ್ ಟು ಸೇಮ್ ಸಮಶೀತೋಷ್ಣ ವಲಯದಲ್ಲಿ ಬೇಸಿಗೆಯ ಶುಷ್ಕ ವಾತಾವರಣ ಅಂತ ಬರ್ತೇನೆ, ಬೇಸಿಗೆಯ ಶುಷ್ಕ ವಾತಾವರಣ ಅಂತ ಬರ್ತೇನೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಾನು ಎ ಮತ್ತು ಸಿನ ಈ ರೀತಿ ನಾವು ಡಿವೈಡ್ ಮಾಡ್ಕೊಂಬಿಟ್ಟೆ ಅನ್ಕೊಟ್ರೆ ಮರ್ಜ್ ಮಾಡಿ. ಓಕೆನಾ, ಸಬ್ ಕ್ಲಾಸಿಫಿಕೇಶನ್ ಬಂದದ. ಈಗ ಈ 8 ಕೋಡ್ಸ್ಗಳು ಏನು ಸಿಕ್ಕಾವು, ಎ ಎಫ್ ಎ ಎಮ್ ಎ ಡಬ್ಲ್ಯೂ ಎ ಎಸ್, ಸಿ ಎಫ್ ಸಿ ಎಮ್ ಸಿ ಡಬ್ಲ್ಯೂ ಸಿ ಎಸ್ ಅಂತೇಳಿ ಏನು ಕೋಡಿಂಗ್ ಸಿಕ್ಕಾವೋ, ಈ ಕೋಡಿಂಗ್ಸಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಗಿ ನಮ್ಮ ಇಂಡಿಯಾದಾಗ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ಕೋಬೋದು ನೋಡ್ರಿ. ಸರ್ ಎಫ್ ಅಂದರೆ ಏನು? ಫುಲ್ ಇಯರ್ ರೈನ್ಫಾಲ್ ಅಥವಾ ವರ್ಷವಿಡೀ ಮಳೆ ಅನ್ನಂಗೆ ಅರ್ಥ. ಅಂದರೆ ಸರ್ ನಮ್ಮ ಭಾರತದಲ್ಲಿ ವರ್ಷವಿಡೀ ಎಲ್ಲರ ಮಳೆ ಆಗ್ತದ? ನಾ ಕೇಳಿಗತ್ತೆ ನಿಮಗೆ. ಒಂದು ಪ್ಲೇಸಲ್ಲಿ ಆಗ್ತದ, ನಾ ಆಮೇಲೆ ಹೇಳ್ತೀನಿ ಅದನ್ನು. ಬಟ್ ಯೂಶಲಿ ನೀವು ಈಗ ಹಿಂದಿನ 3 ವಿಡಿಯೋಸ್ಗಳನ್ನು ನೋಡಿದ್ರಿ ಅಂದರೆ ಸರ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಇದ್ದಾಗ ಮಳೆ ಆಗ್ತದ, ಅದು ಒಂದು 3-4 ತಿಂಗಳು ಅಷ್ಟೇ. ತದನಂತರ ಮಳೆ ಭಾಳ ಕಡಿಮೆ ಆಗ್ಬಿಟ್ಟಿರ್ತದೆ. ವರ್ಷವಿಡೀ ಮಳೆಯನ್ನು ಪಡೆಯುವಂಥ ಯಾವುದಾದ್ರೂ ಒಂದು ಪ್ಲೇಸರ್ ಹೇಳ್ರಿ ನೋಡಮ್ಮ. ಇಲ್ಲ ಸರ್. ಆದ್ದರಿಂದ ನಾನು ಏನು ಮಾಡ್ತೀನಿ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್ ಇದನ್ನು ರಾಂಗ್ ಹಾಕ್ಬಿಡ್ತೇನೆ ಅನ್ಕೊಡ್ರಿ. ಇಲ್ಲಿ ಸಿ ಎಫ್ ಕೂಡ ರಾಂಗ್ ಹಾಕ್ಬಿಡ್ತೇನೆ ಅನ್ಕೊಡ್ರಿ. ಅವು ಎರಡನ್ನೂ ನಾ ಎಲ್ಲೂ ಯೂಸ್ ಮಾಡಂಗಿಲ್ಲ ಅನ್ಕೊಡ್ರಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ, ಆಮೇಲೆ ಮಾನ್ಸೂನಿಗೆ ಬರ್ರಿ. ಮಾನ್ಸೂನಿಗೆ ಬಂದ್ರಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ನಾ ಮಾನ್ಸೂನಿಗೆ ಬರ್ತೇನೆ ಅನ್ಕೊಡ್ರಿ. ಮಾನ್ಸೂನಿಗೆ ಬಂದರೆ ಸರ್ ಮಾನ್ಸೂನ್ ಅಂತೂ ಪರ್ಫೆಕ್ಟಾಗಿ ಬರ್ತದೆ ಇಂಡಿಯಾದಾಗ. ಎಲ್ಲಿ ಬರ್ತದೆ? ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಉಷ್ಣವಲಯದಲ್ಲಿ ನೀವು ಕನ್ಸಿಡರ್ ಮಾಡಿದರೆ ಮಾನ್ಸೂನ್ ಎಲ್ಲರ ಮಸ್ತಾಗಿ ಬರ್ತದೆ ಅಂದರೆ ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಪಶ್ಚಿಮ ಘಟ್ಟಗಳನ್ನಂತಾಗಿ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಮೇಲೇರಿ ಮೋಡಗಳ ರಚನೆ ಮಾಡಿ ಮಳೆಯನ್ನು ಸುರಿಸ್ತಿರ್ತಾವೆ. ಆದ್ದರಿಂದ ನಾನು ಡೈರೆಕ್ಟ್ಲಿ ಏನು ಮಾಡ್ಬೋದು ಗೊತ್ತಾ, ಈ ಒಂದು ಕೋಡಿಂಗನ್ನು ಪಶ್ಚಿಮ ಘಟ್ಟಗಳಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಪಶ್ಚಿಮ ಘಟ್ಟಗಳು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ತದನಂತರ ಎ ಡಬ್ಲ್ಯೂ ಬರ್ರಿ. ಇಲ್ಲಿ ಸಿ ಡಬ್ಲ್ಯೂ ಎಲ್ಲಿ ಸರ್ ಸಿ ಡಬ್ಲ್ಯೂ ಅಂತೂ ಇಲ್ಲ ಸರ್. ಯಾಕಂದರೆ ಅಲ್ಲಿ ನೀವು ಮೇಲ್ಗಡೆ ಪರ್ಫೆಕ್ಟಾಗಿ ಮಾನ್ಸೂನ್ ಬರೋದನ್ನು ನೋಡೋಂಗಿಲ್ಲ. ಅಂದರೆ ಈಗ ತೇವಾಂಶವನ್ನು ಹೊತ್ಕೊಂಡಿರ್ತಕ್ಕಂಥ ಮಾರುತಗಳು ಬರಬೇಕು. ಈ ರೀತಿ ಏನಪ್ಪ ಅಂದರೆ ಅಡಚಣೆಗಳಿರ್ಬೇಕು, ಪರ್ವತಗಳಿರ್ಬೇಕು ಅಥವಾ ಉನ್ನತ ಪ್ರದೇಶಗಳಿರ್ಬೇಕು. ಅದನ್ನು ತಾಗಿ ಮೇಲ್ಗಡೆ ಏರಿ ಮೋಡಗಳ ರಚನೆ ಮಾಡಿ ಮಳೆ ಬರ್ತಿರ್ಬೇಕು. ಇಂಥ ಪರ್ಫೆಕ್ಟ್ ಸಿಚುವೇಶನ್ನ ನೀವು ಸಮಶೀತೋಷ್ಣ ವಲಯದಲ್ಲಿ ನೋಡ್ಲಿಕ್ಕೆ ಆಗಂಗಿಲ್ಲ, ಉಷ್ಣವಲಯದಲ್ಲಿ ಮಾತ್ರ ನೋಡ್ತೀರಿ. ಆದ್ದರಿಂದ ನಾನು ಏನು ಮಾಡ್ಲಿಕ್ಕೆ ಗೊತ್ತಾ, ಈ ಸಿ ಎಮ್ನು ಕೂಡ ನಾನು ಯೂಸ್ ಮಾಡ್ಲಿಕ್ಕಿಲ್ಲ ಅನ್ಕೊಟ್ರಿ. ಸಿ ಎಮ್ನು ಕೂಡ ಯೂಸ್ ಮಾಡ್ಲಿಕ್ಕಿಲ್ಲ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಸರಿ, ಇವಾಗ ನಾನು ಎ ಎಸ್ ಬಗ್ಗೆ ಮಾತಾಡ್ತೇನೆ ಅನ್ಕೊಟ್ರಿ. ಎ ಎಸ್ ಬಗ್ಗೆ. ಎ ಎಸ್ ಅಂದರೆ ಎ ಡಬ್ಲ್ಯೂ ಅಂದರೆ ಗೊತ್ತೈತೆ ನಿಮಗೆ. ಎ ಡಬ್ಲ್ಯೂ ಅಂದರೆ ವಿಂಟರ್ ಡ್ರೈ, ಚಳಿಗಾಲದಲ್ಲಿ ಶುಷ್ಕ ವಾತಾವರಣ. ಇಡೀ ಭಾರತದಲ್ಲಿ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಕಂಡುಬಿಡ್ತಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ನೀವು. ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಅಂದರೆ ಅರ್ಥ ಮಾಡ್ಕೊಳ್ರಿ. ನೀವು ಎಲ್ಲೇ ನೋಡ್ತೀರಿ ಪೂರ್ತಿ ಭಾರತದಲ್ಲಿ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಕಂಡುಬಿಡ್ತಿರ್ತದೆ. ಒಂದು 2% ಮಳೆ ಮತ್ತು 1% ಮಳೆ ಬರ್ತಿರ್ತದೆ. ಆ ಮಳೆ ಎದರಿಂದ ಬರ್ತಿರ್ತದೆ ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್
ಅಂತ ಹೇಳಿ ನಾನು ನಿಮಗೆ. ಪಶ್ಚಿಮದ ಕ್ಷೋಭೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಎಲ್ಲಿತ್ತು ಪಶ್ಚಿಮದ ಕ್ಷೋಭೆ? ಏನಪ್ಪ ಅಂದರೆ ಉತ್ತರ ಭಾರತದ ಭಾಗಗಳಲ್ಲಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಲದ್ದಾಖ್ ಆ್ಯಂಡ್ ಅರುಣಾಚಲ ಪ್ರದೇಶ ಆ ಒಂದು ಭಾಗದಲ್ಲಿ ನಾವು ನೋಡ್ತೀವಿ ಅಂದರೆ ಈ ಒಂದು ಏನಪ್ಪ ಅಂದರೆ ಮಳೆ ಬರೋದನ್ನು ನೋಡ್ತೀವಿ. ಅಲ್ಲೆಷ್ಟೋ ಇಟ್ಟಿರ್ತದ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಉಳಿದಿದ್ದೆಲ್ಲ ಪ್ಲೇಸಸಲ್ಲಿ ನಮ್ಮ ಚಳಿಗಾಲದಲ್ಲಿ ಭಾರತ ಪೂರ್ತಿ ಶುಷ್ಕ ವಾತಾವರಣ ಹೊಂದಿರ್ತದೆ. ಆದ್ದರಿಂದ ನಾ ಎಲ್ಲ ಕಡೆ ಯೂಸ್ ಮಾಡ್ಬೋದು ಸರ್. ಇದನ್ನು ಎಲ್ಲ ಕಡೆ AWನ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅಂದರೆ W ಅನ್ನೋ ಒಂದು ಕೋಡನ್ನು ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಆದ್ದರಿಂದ W ಅನ್ನು ಯೂಸ್ ಮಾಡ್ತೇವೆ ಅಂತೇಳಿ CWನೂ ಯೂಸ್ ಮಾಡ್ತೇನೆ ನಾನು. ಅರ್ಥ ಆಯ್ತು ಅನ್ಕೊಂಡೆ ನಾನು. ಓಕೆನಾ? ಉಷ್ಣವಲಯದ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಎಲ್ಲೆಲ್ಲಿ ಕಂಡುಬರ್ತಿರ್ತದೆ? ಕೆಳಗಡೆ ಎಲ್ಲ ಕಡೆ ಕಂಡುಬರ್ತದ. ಅದೇ ನೀವು ಪಶ್ಚಿಮ ಘಟ್ಟಗಳಲ್ಲೂ ಕೂಡ ನೋಡ್ಬೋದು ನೀವು ವಿಂಟರ್ ಡ್ರೈ ಅನ್ನೋದು. ಯಾಕಂದರೆ ಪಶ್ಚಿಮ ಘಟ್ಟಗಳಲ್ಲಿ ಚಳಿಗಾಲದಲ್ಲಿ ಮಳೆನ ಬರೋಂಗಿಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಇದೇ ರೀತಿ ಸಮಶೀತೋಷ್ಣ ವಲಯದಲ್ಲೂ ಕೂಡ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಏನು ಕಂಡುಬರ್ತಿರ್ತದ ಅದನ್ನು ಕೂಡ ನಾವಿಲ್ಲಿ CW ಅಂತ ಯೂಸ್ ಮಾಡಿಕೊಂಡು ನಾವು ಮ್ಯಾಪ್ ಮೇಲೆ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಈಗ CS ಬಗ್ಗೆ ವಿಚಾರ ಮಾಡ್ರಿ. CS ಅಂದರೆ ಸಮಶೀತೋಷ್ಣ ವಲಯದಲ್ಲಿ ಬೇಸಿಗೆಯಲ್ಲಿ ಅದು ಶುಷ್ಕ ವಾತಾವರಣ ಹೊಂದಿರಬೇಕು. ಸರ್ ಬೇಸಿಗೆಯಲ್ಲಿ ಅಲ್ಲಂತೂ ಆಂಧಿ, ಕಾಲ್ ಬೈಸಾಖಿ ಈ ರೀತಿ ಏನಪ್ಪ ಅಂದರೆ ಪರಿಸರಣ ಮಳೆ ಉಂಟಾಗ್ತಿರ್ತದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಪರಿಸರಣ ಮಳೆ ಉಂಟಾಗ್ತಿರ್ತದ. ತದನಂತರ ನೈಋತ್ಯ ಮಾನ್ಸೂನ್ ಮಾರುತಗಳು ಕೂಡ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಉತ್ತರ ಭಾಗದಲ್ಲಿ ಮಳೆ ಆಗ್ತಿರ್ತದೆ. ಆದ್ದರಿಂದ ಸರ್ ಬೇಸಿಗೆಯಲ್ಲಿ ಶುಷ್ಕ ವಾತಾವರಣ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ನಾನು ಭೂಮಿಯ ಬೇಸಿಗೆಯ ಬಗ್ಗೆ ಮಾತಾಡ್ಲಿದ್ದೇನೆ. ಬೇಸಿಗೆ ಅಂದರೆ ಇಲ್ಲಿ ಬೇಸಿಗೆ ಕಾಲನೂ ಬಂತು, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲನೂ ಬಂತು. ಈ ಎರಡು ಕಾಲಗಳಲ್ಲಿ ಏನಪ್ಪ ಅಂದರೆ ನಮ್ಮ ಇಡೀ ಭಾರತದಲ್ಲಿ ಮಳೆ ಪ್ರಮಾಣ ಭಾಳ ಜಾಸ್ತಿ ಇರ್ತದೆ. ಅದನ್ನು ಪೂರ್ತಿ ಬೇಸಿಗೆ ಅಂತ ಕರೀಲಿತ್ತೆ ನಾನು. ಅಂಡರ್ಸ್ಟ್ಯಾಂಡಿಂಗ್ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಆದ್ದರಿಂದ ಸಮ್ಮರ್ ಅಥವಾ ಬೇಸಿಗೆ ಶುಷ್ಕವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇಸಿಗೆ ಪೂರ್ತಿ ಏನಪ್ಪ ಅಂದರೆ ತೇವ ವಾತಾವರಣ ಹೊಂದಿರ್ತದೆ. ಆದ್ದರಿಂದ CS ಅಂತೂ ಯೂಸ್ ಮಾಡಂಗಿಲ್ಲ ನಾನು. ಓಕೆನಾ? ಆದರೆ AS ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. AS ಬಗ್ಗೆ ಹೆಂಗೆ ವಿಚಾರ ಮಾಡ್ತೀರಿ ಅಂದರೆ ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೇನೆ ಗೊತ್ತಾ? ಇಲ್ಲೊಂದು ಇಂಡಿಯಾ ಮ್ಯಾಪನ್ನು ಡ್ರಾ ಮಾಡ್ತೇನೆ ಕೊಡ್ರಿ. ಇಂಡಿಯಾ ಮ್ಯಾಪನ್ನು ಡ್ರಾ ಮಾಡಿ ಈ ಬೇಸಿಗೆ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಇದ್ದಾಗ ನಿಮಗೆ ಎಲ್ಲೇ ಯಾವ ಒಂದು ಭಾಗ ಮಳೆ ಪಡೆಯಂಗಿಲ್ಲ ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಈ ರೀತಿ ಐತೆ ಅನ್ಕೊಡ್ರಿ. ನಾನೇನು ಮಾಡೇನಂದರೆ ಫುಲ್ ಕಾನ್ಸಂಟ್ರೇಷನ್. ಇಲ್ಲೆಲ್ಲ ಪಶ್ಚಿಮ ಘಟ್ಟಗಳದಾವೆ, ಇಲ್ಲೆಲ್ಲ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳದಾವೆ. ಆ್ಯಂಡ್ ಇಲ್ಲೇನೈತೆ ಅಂದರೆ ಅರಾವಳಿ ಐತಿ, ಇಲ್ಲೆಲ್ಲ ಪರ್ವತಗಳದಾವೆ ಅನ್ಕೊಟ್ರಿ ಹಿಂಗೆ. ಆ್ಯಂಡ್ ಇಲ್ಲಿ ಛೋಟಾನಾಗ್ಪುರ ಪ್ರಸ್ಥಭೂಮಿ ಐತಿ. ಇಲ್ಲಿ ಏನೈತೆ ಅಂದರೆ ಇಲ್ಲಿ ಪೂರ್ವ ಘಟ್ಟಗಳದಾವೆ, ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಧಾರವಾಡ ಪ್ರಸ್ಥಭೂಮಿ ಈ ಥರ ಐತೆ ಅನ್ಕೊಟ್ರಿ. ಓಕೆನಾ? ಸರ್ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳು ಸರ್ ಬೇಸಿಗೆಗಾಲದಲ್ಲಿ ನಮ್ಮ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ರೀತಿ ಬರ್ಲಿಕ್ಕೆ ಅನ್ಕೊಟ್ರಿ. ಈ ರೀತಿ ಬಂದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇಲ್ಲೆಲ್ಲ 300-200 ಸೆಂಟಿಮೀಟರ್ ರೈನ್ಫಾಲ್ ಬರ್ತಿರ್ತದೆ. ಆದರೆ ನೀವು ಅಂದರೆ ಇದ್ರ ಕೆಳಗಡೆ ಮಾತಾಡ್ಲಿದ್ದೀವಿ ನಾವು. ಓಕೆನಾ? ಸೊ ಈ ಲೈನ್ ಕೆಳಗಡೆ ಮಾತಾಡ್ಲಿದ್ದೀವಿ. ದಕ್ಷಿಣ ಭಾಗದಲ್ಲಿ ನಾವು AS ಎಲ್ಲರೂ ಯೂಸ್ ಮಾಡ್ತೇವೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. AS ಎಲ್ಲರೂ ಯೂಸ್ ಮಾಡ್ತೇವೆ. 100% ನಾನು ASನ ಇಲ್ಲಿ ಯೂಸ್ ಮಾಡಬೇಕು ತಮಿಳ್ನಾಡುವಲ್ಲಿ. ಯಾಕಂದರೆ ಉಳಿದಿದ್ದೆಲ್ಲ ಭಾಗಗಳು ಏನಪ್ಪ ಅಂದರೆ 100-300 ಸೆಂಟಿಮೀಟರ್ ಅಷ್ಟು ರೈನ್ಫಾಲ್ನ ಪಡಿತಿರ್ತಾವೆ, ಮಳೆಯನ್ನು ಪಡಿತಿರ್ತಾವೆ. ಆದರೆ ತಮಿಳ್ನಾಡು ಮಾತ್ರ ಮಳೆಯನ್ನು ಪಡಿತಿರಂಗಿಲ್ಲ. ಇದನ್ನು ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳೇನು. ಅರ್ಥ ಆಗ್ಲಿಕ್ಕೆ ಅಂದ್ಕೊಂಡೆ ನಾನು. ಸೊ ಎಕ್ಸಾಕ್ಟ್ಲಿ ನಾವೇನು ಮಾಡ್ಬೋದು ಗೊತ್ತಾ? ಈ AS ಅನ್ನೋದನ್ನು ನಾನು ತಮಿಳ್ನಾಡು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಬರಿಬೋದು. ತಮಿಳುನಾಡು ಅಥವಾ ಇದಕ್ಕೆ ಈ ತಮಿಳ್ನಾಡು ರಾಜ್ಯದ ಒಂದು ಕರಾವಳಿ ತೀರ ಪ್ರದೇಶಕ್ಕೆ ಏನಂತ ಕರೀತಾರೆ? ಕೋರಮಂಡಲ್ ಅಂತ ಕರೀತಾರೆ. ಕೋರಮಂಡಲ್ ಭಾಗದಲ್ಲಿ ನಾವೇನು ನೋಡ್ಬೋದು ಅಂದರೆ AS ಅನ್ನೋದನ್ನು ನೋಡ್ಬೋದು. ಸೊ ಎಲ್ಲವನ್ನು ಹಾಕ್ಲಿಕ್ಕೆ ಟ್ರೈ ಮಾಡೋಣ ಅಂತ ಫುಲ್ ಕಾನ್ಸಂಟ್ರೇಷನ್. ಏನೇನು ನಾನು ಅರ್ಥ ಮಾಡ್ಸೇನೆ ಇದೆಲ್ಲ ಕೋಡಿಂಗ್ಸ್ಗಳನ್ನು ನಾನು ಏನಾದರೂ ಮ್ಯಾಪ್ ಮೇಲೆ ಹಾಕಿದಂದರೆ ಡೆಫಿನೆಟ್ಲಿ ನಮ್ಗೇನು ಕಾಣುತ್ತೆ ಗೊತ್ತಾ? ಫಸ್ಟ್ A ಬಗ್ಗೆ ಮಾತಾಡ್ಕೊಂಬಿಡೋಣ ಅಂತ. ನಮಗೆ ಇಲ್ಲೇನು ಸಿಗ್ತದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲೇ ಪಶ್ಚಿಮ ಘಟ್ಟಗಳು ಸಿಗ್ತಾವೆ. 100% ಮಾನ್ಸೂನ್ ಸರ್ ಇಲ್ಲೇ. ಓಕೆನಾ? ಮಾನ್ಸೂನ್ ಇದ್ದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಗೊತ್ತಾ? ಇಲ್ಲೇ AM ಅಂತ ಬರಲಿಕ್ಕೆ ಟ್ರೈ ಮಾಡ್ತೇನೆ ಕೊಡ್ರಿ. AM ಅಂತ ಬರ್ದೇನಾ? ಇದೇ ರೀತಿ ನಾನು ತಮಿಳ್ನಾಡುವನ್ನು ಕೂಡ ನೀವು ನೋಡ್ಲಿಕ್ಕೆ ಟ್ರೈ ಮಾಡಿರಿ. ತಮಿಳ್ನಾಡು ಅಥವಾ ಕೋರಮಂಡಲ ಇಲ್ಲೇನು ಬರಿತೀನಿ ಗೊತ್ತಾ? AS ಅಂತ ಬರಿತೀನಿ. ಯಾಕಂದರೆ ಸಮ್ಮರ್ ಒಳಗೆ ಡ್ರೈ ಇರ್ತದೆ ಇದು. AS ಅಂತ ಬರಿತೀನಿ. ಓಕೆನಾ? AM ಅಂದರೆ ಮಾನ್ಸೂನು, AS ಅಂದರೆ ಸಮ್ಮರ್ ಡ್ರೈ. ಅಂದರೆ ಸಮ್ಮರ್ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ತಮಿಳ್ನಾಡು ಮಳೆಯನ್ನು ಪಡಿತಿರಂಗಿಲ್ಲ. ಆದ್ದರಿಂದ ಅದನ್ನು ಸಮ್ಮರ್ ಡ್ರೈ, ಬೇಸಿಗೆಯಲ್ಲಿ ಶುಷ್ಕ ವಾತಾವರಣ ಇರ್ತದೆ ಅಂತ ಬರ್ತೀನಿ. ಬೇಸಿಗೆಯಲ್ಲಿ ಉಳಿದಿದ್ದೆಲ್ಲ ಭಾಗಗಳು ಶುಷ್ಕ ವಾತಾವರಣ ಹೊಂದಿರಂಗಿಲ್ಲ, ಅಲ್ಲೆಲ್ಲ ಮಾನ್ಸೂನ್ಗಳು ಬರ್ತಿರ್ತಾವೆ. ಓಕೆನಾ? ಸೊ ಇವಾಗ ಇಲ್ಲೇನು ಒಂದೇ ಒಂದು A ಉಳಿದೈತಲ್ಲ ಅದನ್ನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಒಂದೇ ಒಂದು A ಐತಂದರೆ 100% ಆ 4 ಕೀವರ್ಡ್ಸ್ ಒಳಗೆ ನಾನು AM ಯೂಸ್ ಮಾಡೀನಿ, AS ಯೂಸ್ ಮಾಡೀನಿ. ಇನ್ನು ಏನು ಯೂಸ್ ಮಾಡಬೇಕು? AF ಯೂಸ್ ಮಾಡಬೇಕು, AW ಯೂಸ್ ಮಾಡಬೇಕು. F ಅಂದರೆ ಪೂರ್ತಿ ವರ್ಷ ಮಳೆ, ಅಂದರೆ AW ಅಂದರೆ ವಿಂಟರ್ ಒಳಗೆ ಡ್ರೈ, ಚಳಿಗಾಲದಲ್ಲಿ ಶುಷ್ಕ ವಾತಾವರಣ. ಆದ್ದರಿಂದ ಯಾವ್ದು ಪರ್ಫೆಕ್ಟ್ ಅಂತದ? ಪೂರ್ತಿ ವರ್ಷ ಮಳೆ ಬರ್ತದಲ್ಲೇ? ನೋ ಸರ್. ಆದ್ದರಿಂದ ಏನು ಮಾಡ್ಬೇಕು ನಾನು? ಸರ್ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಅಂತ ಬರೀಬೇಕು. ಆದ್ದರಿಂದ ಡೈರೆಕ್ಟ್ಲಿ ನಾನು AW ಅಂತ ಬರೆದ್ಬಿಡ್ತೀನಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಎಲ್ಲದರ ಜೊತೆಗೆ ನೀವು W ಹಾಕಿದ್ರು ನಡೀತದೆ ಈಗ. ಯಾಕಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಪಶ್ಚಿಮ ಘಟ್ಟಗಳಲ್ಲೂ ಕೂಡ ನೀವೇನು ನೋಡ್ತೀರಿ ಅಂದರೆ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಕಂಡು ಬರೋದು ನೋಡ್ತೀವಿ. ಎಕ್ಸಾಕ್ಟ್ಲಿ ನಮ್ಮ ದಕ್ಷಿಣ ಭಾರತ ಹಿಂಗೆ ಕಾಡ್ಲಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ ಸ್ಲೋ ಆಗಿ ನಾವು ಇದನ್ನು ಬಿಲ್ಡ್ ಮಾಡಲಿದ್ದೀವಿ ಈಗ.
ನೋಡ್ರಿ ಇದೇ ರೀತಿ ನಾನು ಮೇಲ್ಗಡೆ ಹೋಗ್ತೇನೆ ಅನ್ಕೊಡ್ರಿ ಸಿ. ಈಗ ಸಿ ಇದ್ದಲ್ಲೇ ನಾನು 4 ಸಬ್ ಕ್ಲಾಸಿಫಿಕೇಶನ್ ನೋಡ್ಲಿಕ್ಕೆ ಟ್ರೈ ಮಾಡಿದ್ದೆ. ಆ 4 ಸಬ್ ಕ್ಲಾಸಿಫಿಕೇಶನ್ ನೋಡ್ರಿ, CF, CM, CS ಅಂತೂ ಯೂಸ್ ಮಾಡ್ಲಿಕ್ಕಿಲ್ಲ. ನಾನು ಡೈರೆಕ್ಟ್ಲಿ CW ಯೂಸ್ ಮಾಡ್ತೀನಿ. ನಾನು CW ಅಲ್ಲಿ ಬರ್ತೀನಿ ಅಂತ, ಓಕೆನಾ. ಸೊ ಒಂದೇ ಒಂದು ಕಂಪಾರ್ಟ್ಮೆಂಟ್ ಐತಲ್ಲೇ, ಈ CW ಅಂತ ಬರೆದ್ರೆ ಮುಗಿದೋಯ್ತು. ಅರ್ಥ ಆಯ್ತು ಅನ್ಕೊಂಡೆ ನಾನು. ಸರ್ CW ಜೊತೆಗೆ ನಾನು ಇನ್ನೊಂದು ಕೀವರ್ಡನ್ನು ಕೊಪ್ಪೆನ್ ಅವ್ರು ಯೂಸ್ ಮಾಡಿರ್ತಕ್ಕಂಥದ್ದನ್ನು ಬರಿತೇನೆ ಇಲ್ಲೇ. ಯಾಕಂದರೆ ಸರ್ ಇಡೀ ಒಂದು ವರ್ಲ್ಡನ್ನು ಕನ್ಸಿಡರ್ ಮಾಡಿದ್ರೆ ಗಂಗಾ ನದಿ ಮೋಸ್ಟ್ ಇಂಪಾರ್ಟೆಂಟ್ ನದಿ ಅನ್ಕೊಟ್ರಿ. ಎಲ್ಲದಕ್ಕಿಂತ ಜಾಸ್ತಿ ಎಕನಾಮಿಕಲಿ ಪೊಟೆನ್ಷಿಯಲ್ ಇರತಕ್ಕಂಥ ಒಂದು ನದಿ. ಯಾಕಂದರೆ ಅಕ್ಕಪಕ್ಕದಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಿರ್ತಾರೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಆದ್ದರಿಂದ ಈ ಕೊಪ್ಪೆನ್ ಅವರು ಈ ಒಂದು ಭಾಗವನ್ನು ಗಂಗಾ ಮೈದಾನದಲ್ಲಿ ಸಮಶೀತೋಷ್ಣವಲಯದ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಅಂತ ಕರೀಲಿಕ್ಕೆ ಟ್ರೈ ಮಾಡ್ಯಾರ. ಆದ್ದರಿಂದ ಗಂಗಾ ಮೈದಾನ ಅಂದರೆ ಏನು ಸರ್? ಜಿ. ಆದ್ದರಿಂದ ಜಿ ಯೂಸ್ ಮಾಡ್ಕೊಂಡ್ಬಿಟ್ರು. CWG ಸಮಶೀತೋಷ್ಣ ವಲಯದ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಗಂಗಾ ಮೈದಾನದಲ್ಲಿ ಕಂಡು ಬಂದರೆ ಅಂತ ಒಂದು ಕೋಡಿಂಗನ್ನು CWG ಅಂತ ಕರೀತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮುಗಿದಾಯಿತು. CWG ಅಂತ ಯೂಸ್ ಮಾಡ್ಕೊಂಬಿಟ್ವಿ ಪೂರ್ತಿ ಭಾಗದಲ್ಲಿ, ಒಂದೇ ಒಂದು ಕಂಪಾರ್ಟ್ಮೆಂಟ್ ಅದು. ಇವು ನಾವೇನು ಮಾಡೋಣ ಸರ್ ಇಲ್ಲೇ ಬಿ ಐತಲ್ಲ, ಆ ಬಿ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋದು, ಓಕೆನಾ. ಮಳೆ ಪ್ರಮಾಣ ಎಲ್ಲದಕ್ಕಿಂತ ಕಡಿಮೆ ಎಲ್ಲಿ ಕಂಡುಬಿಡ್ತಿರ್ತದ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನನಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಸಿಗ್ತದೆ ಈಗ, ಬಿ ಅಂದರೆ ಮಳೆ ಪ್ರಮಾಣ ಎಲ್ಲದಕ್ಕಿಂತ ಕಡಿಮೆ ಬರೋದು. ಸರ್ ಇಲ್ಲಿ ಥಾರ್ ಭೂಮಿ ಕಡೆ ಸಿಗ್ತದ, ಅದರ ಜೊತೆಗೆ ನನಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಎಲ್ಲಿ ಸಿಗ್ತದೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್ ಇಲ್ಲಿ ನೋಡ್ರಿ. ಎಕ್ಸಾಕ್ಟ್ಲಿ ಈ ಭಾಗದಲ್ಲಿ ನನಗೇನು ಸಿಗ್ತದೆ ಅಂದರೆ ಇನ್ನೊಂದು ಕಂಪಾರ್ಟ್ಮೆಂಟ್ ಸಿಗ್ತು, ಅಲ್ಲಿನೂ ಕೂಡ ನಾನು ಬಿ ಅಂತ ಬರಲಿದ್ದೀನಿ. ಯಾಕೆ ಗೊತ್ತಾ? ಇದು ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಮತ್ತು ಏನಪ್ಪ ಅಂದರೆ ಆಗ್ನೇಯ ಭಾಗ ಮಹಾರಾಷ್ಟ್ರದ್ದು, ಆ ಒಂದು ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಮಳೆ ನೆರಳಿನ ಪ್ರದೇಶ ಇರತಕ್ಕಂಥ ಕಾರಣದಿಂದ ಮಳೆ ಪ್ರಮಾಣ ಭಾಳ ಕಡಿಮೆ ಬರಲಿರ್ತದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆದ್ದರಿಂದ ಅಲ್ಲಿನೂ ಕೂಡ ಶುಷ್ಕ ವಾತಾವರಣ ಐತೆ. ಆದ್ದರಿಂದ ಅಲ್ಲಿನೂ ಕೂಡ ನಾನು ಬಿ ಅಂತ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲೊಂದು ಕಂಪಾರ್ಟ್ಮೆಂಟ್ ಸಿಗ್ತಾ ಈಗ ನಾವು ಬಿ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಬಿದು ಸಬ್ ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ, ಓಕೆನಾ. ಸೊ ಬಿದು ಸಬ್ ಕ್ಲಾಸಿಫಿಕೇಶನ್ ಅಂದ್ರೆ ಹೆಂಗೆ ಕಾಣ್ತಿರುತ್ತೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಬಿ ಅಂದ್ರೆ ಏನು? ಶುಷ್ಕ ವಾತಾವರಣ ಸರ್. ಬಿ ಅಂದರೆ ಶುಷ್ಕ ವಾತಾವರಣ ಅನ್ನಂಗೆ ಅರ್ಥ. ಸೊ ಈ ಬಿ ಅನ್ನು ನಾನು ಏನು ಮಾಡ್ತೀನಿ ಗೊತ್ತಾ? 2 ಪಾರ್ಟ್ಸ್ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ, ಓಕೆನಾ. ಬಿ ಅಂದರೆ ಶುಷ್ಕ ವಾತಾವರಣ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು 0 to 60 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಬರ್ತೀನಿ, ಓಕೆನಾ. 0 to 60 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್, 0 ಇಂದ 60 ಸೆಂಟಿಮೀಟರ್ಸ್ ಆಫ್ ಮಳೆ ಪ್ರಮಾಣ ಎಲ್ಲಿರ್ತದ ಅದೆಲ್ಲ ಬಿ ಅಂತ ಯೂಸ್ ಮಾಡಿ ಅನ್ಕೊಟ್ರಿ, ಓಕೆನಾ. ಒಂದು ವೇಳೆ ಮಳೆ ಪ್ರಮಾಣ 0 to 30 ಇತ್ತು ಅಂದರೆ, 0 to 30 ಸೆಂಟಿಮೀಟರ್ಸ್ ಇತ್ತು ಅಂದರೆ ಅಲ್ಲಿ 100% ಮರುಭೂಮಿನೇ ಬರ್ಬೇಕು ಸರ್. ಎಲ್ಲದಕ್ಕಿಂತ ಕಡಿಮೆ ಮಳೆ. ಅರ್ಥ ಆಗ್ಲಿತ್ತ ಅಂದ್ಕೊಂಡೆ ನಾನು. ಸರ್ ಒಂದು ವೇಳೆ 30 to 60 ಸೆಂಟಿಮೀಟರ್ ಅಥವಾ 70 ಸೆಂಟಿಮೀಟರ್ ಬರಲಿತ್ತ ಅಂದರೆ 100% ಸ್ವಲ್ಪ ಹುಲ್ಲುಗಾವಲು ಪ್ರದೇಶ ಬೆಳಿತಿರ್ಬೇಕಲ್ಲೇ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಅಂದರೆ ಸರ್ ನೋಡ್ರಿ ಇಲ್ಲಿ 100% ಮರುಭೂಮಿ ಬರ್ತಿರ್ಬೇಕು ಸರ್. ನಾನು ಮರುಭೂಮಿ ಅಂತ ಬರೀತೀನಿ. ಮರುಭೂಮಿ ಆಯ್ತಾ? ಇದಾದ ನಂತರ ಈ ಕಡೆ 100% ಹುಲ್ಲುಗಾವಲು ಪ್ರದೇಶ ಬರ್ತಿರ್ಬೇಕು ಸರ್. ಹುಲ್ಲುಗಾವಲು ಪ್ರದೇಶ ಬರ್ತಿರ್ಬೇಕು. ಅರ್ಥ ಆಯ್ತು ಅಂದ್ಕೊಂಡೆ ನಾನು. ಸೊ ಈಗ ಮರುಭೂಮಿ ಮತ್ತು ಹುಲ್ಲುಗಾವಲು ಪ್ರದೇಶಗಳನ್ನು ಇಂಗ್ಲೀಷ್ ಒಳಗೆ ಏನಂತ ಕರೀತಾರ? ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ ಗೊತ್ತಾ? ಸರಿ, ಇದಕ್ಕೆ ಎರಿಡ್ ಅಂತ ಕರೀತಾರ. ಇದಕ್ಕೆ ಸೆಮಿ ಎರಿಡ್ ಅಂತ ಕರೀತಾರೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಈಗ ನೋಡ್ರಿ, ಸೆಮಿ ಎರಿಡ್ ಇದ್ದಿದ್ದನ್ನು ನಾವು ಏನಂತ ಮಾಡ್ಕೊಂಡ್ಬಿಡ್ಬೋದು ಈಗ ಕೋಡಿಂಗ 100% ಸರ್. ಸೆಮಿ ಇಂದ ಎಸ್ ಮೇಲ್ಗಡೆ ಕಂಡು ಬರಲಿತ್ತಲ್ಲ, ಅದರಿಂದ ನಾನು ಏನು ಮಾಡ್ತೇನೆ ಅಂದರೆ BS ಅಂತ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ನೋಡ್ರಪ್ಪ ಕೋಡಿಂಗ. 30 to 60 ಸೆಂಟಿಮೀಟರ್ಸ್ ಎಲ್ಲ ಮಳೆ ಬರ್ತಿರೋದ ಅಲ್ಲಿ ನಾನು BS ಅಂತ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸೇಮ್ ಟು ಸೇಮ್ ಇಲ್ಲಿ ಏನು ಯೂಸ್ ಮಾಡ್ತೇನೆ ಗೊತ್ತಾ ಸರ್? ನಾನು BA ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೆ. ಆಲ್ರೆಡಿ ಕ್ಯಾಪಿಟಲ್ ಲೆಟರ್ ಯೂಸ್ ಆಗ್ಬಿಟ್ಟದಲ್ಲೇ. ಕ್ಯಾಪಿಟಲ್ ಲೆಟರ್ A ಯೂಸ್ ಆಗ್ಬಿಟ್ಟದ ಉಷ್ಣವಲಯಕ್ಕೆ. ಆದ್ದರಿಂದ BA ಯೂಸ್ ಮಾಡ್ಲಿಕ್ಕೆ ಬರಂಗಿಲ್ಲ ಈಗ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ನಾನು ಸ್ಮಾಲ್ ಲೆಟರು ಬರೀಬೇಕು ಅನ್ಕೊಂಡಿನಿ, ಆದರೆ ಸ್ಮಾಲ್ ಲೆಟರ್ ಬೇರೆದಕ್ಕೆ ಯೂಸ್ ಮಾಡ್ಯಾರ. ಅದನ್ನು ಯಾವ ರೀತಿ ಯೂಸ್ ಮಾಡ್ಯಾರ ಅಂತ ಹೇಳ್ತೇನೆ ಈಗ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಕ್ಯಾಪಿಟಲ್ ಲೆಟರ್ A ಮತ್ತು ಸ್ಮಾಲ್ ಲೆಟರ್ A ಯೂಸ್ ಮಾಡಿರ್ತಕ್ಕಂಥ ಕಾರಣದಿಂದ B ಜೊತೆಗೆ A ಅನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅಲ್ಫಾಬೆಟ್ಸ್ ಒಳಗೆ ಯಾವುದಾದ್ರೂ ಒಂದು ವರ್ಡ್, ಯಾವುದಾದ್ರೂ ಒಂದು ಕೀವರ್ಡ್, ಯಾವುದಾದ್ರೂ ಒಂದು ಅಲ್ಫಾಬೆಟ್ ಒಟ್ಟು ಎಲ್ಲೂ ಯೂಸ್ ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ ಅಂತ ಒಂದು ಕೀವರ್ಡ್ ಅಂತಂದು ಅವರು ಕೊಪ್ಪೆನವರು ಇಲ್ಲಿಟ್ಬಿಟ್ರ. WXYZ ಅದರೊಳಗೆ ಯಾವ್ದಾರು ಒಂದು ಕೀವರ್ಡನ್ನು ಹಾಕೋದಾಗಿತ್ತಿಲ್ಲ. ಅವ್ರು ಏನು ಹಾಕಿರ್ ಗೊತ್ತಾ? BW ಹಾಕ್ಯಾರ ಅಷ್ಟೇ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ನೀವು ಓದುವಾಗ BW ಎದಕ್ಕೆ ಹಾಕ್ಯಾರ ಅಂತಲೇ ಗೊತ್ತಾಗಿಲ್ಲ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಐತೆ ಅನ್ಕೊಟ್ರಿ. ಇನ್ನು ಮತ್ತೆ ಇದನ್ನು ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಅನ್ಕೊಟ್ರಿ. ಡಿವೈಡ್ ಹೆಂಗೆ ಮಾಡ್ತೇನೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ಸರ್. ಕೆಲವೊಂದು ಸಲ BW ಅಂದರೆ 100% ಏನದು? BW ಅಂದರೆ ಮರುಭೂಮಿ ಅಂದಂಗೆ ಅರ್ಥ ಸರ್. BS ಅಂದರೆ ಹುಲ್ಲುಗಾವಲು ಪ್ರದೇಶ ಅಂದಂಗೆ ಅರ್ಥ. ಈ ಮರುಭೂಮಿ ಮತ್ತು ಹುಲ್ಲುಗಾವಲು ಪ್ರದೇಶವನ್ನು ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಉಷ್ಣ ಮರುಭೂಮಿ, ಶೀತ ಮರುಭೂಮಿ, ಉಷ್ಣ ಹುಲ್ಲುಗಾವಲು ಪ್ರದೇಶ, ಶೀತ ಹುಲ್ಲುಗಾವಲು ಪ್ರದೇಶ ಅಂತೇಳಿ ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು, ಓಕೆನಾ ಸರ್. ಉಷ್ಣ ಅನ್ನೋದಕ್ಕೆ
ಉಷ್ಣ ಅಂದರೆ ಏನು ಯೂಸ್ ಮಾಡ್ತಾರೆ ಗೊತ್ತಾ? ಉಷ್ಣ. ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರ? ಹಾಟ್ ಅಂತ ಕರೀತಾರ. ಓಕೆನಾ? ಆಮೇಲೆ ಶೀತಕ್ಕೆ ನಾವೇನಂತ ಕರಿಬೋದು? ಕೋಲ್ಡ್ ಅಂತ ಕರಿಬೋದು. ಓಕೆನಾ? ಸೊ ಹಾಟಿಂದ ನಮಗೆ ಯಾವ ಕೀವರ್ಡ್ ಸಿಗ್ಲಿತ್ತದ ಸರ್? ಎಚ್ ಸಿಗ್ಲಿತ್ತದ ಸರ್. ಎಚ್ ಯೂಸ್ ಮಾಡ್ಬೋದಲ್ಲ, ನಾವು ಎಚ್ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಇದೇ ರೀತಿ ಕೋಲ್ಡಿಂದ ಯಾವ ಕೀವರ್ಡ್ ಸಿಗ್ಲಿತ್ತದ ನಮಗೆ? ಸಿ ಸಿಗ್ಲಿತ್ತದ. ಸಿ ಆಲ್ರೆಡಿ ಸಿ ಯೂಸ್ ಮಾಡಿಬಿಟ್ರೆ ಸರ್ ಸಮಶೀತೋಷ್ಣ ವಲಯವನ್ನು. ಅದರ ಸಂಬಂಧ ಕೋಲ್ಡಿಗೆ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ಲಿಕ್ಕೆ ಗೊತ್ತಾ? ಕೆ ಯೂಸ್ ಮಾಡ್ಲಿಕ್ಕೆ. ಕೆ ಅಂದರೆ ಕೋಲ್ಡ್ ಅನ್ನಂಗೆ ಅರ್ಥ, ಎಚ್ ಅಂದರೆ ಹಾಟ್ ಅನ್ನಂಗೆ ಅರ್ಥ. ಸೇಮ್ ಟು ಸೇಮ್ ನಾ ಇಲ್ಲಿ ಬರ್ದ್ಬಿಡ್ತೇನೆ ಅಂತ. ಓಕೆನಾ? ಸೊ ಉಷ್ಣ ಮರುಭೂಮಿಯನ್ನು BW ಅಂತ ಬರೀತಾರ, ಅದ್ರ ಜೊತೆ ಎಚ್ ಅಂತ ಬರೀತಾರ. ಅದೇ ಶೀತ ಮರುಭೂಮಿಯನ್ನು BW ಅಂತ ಬರೀತಾರ, ಏನಂತ ಬರೀತಾರೆ ಅಂದರೆ ಕೆ ಅಂತ ಬರೀತಾರೆ. ಇದೇ ರೀತಿ ಉಷ್ಣ ಹುಲ್ಲುಗಾವಲು ಪ್ರದೇಶವನ್ನು BSH ಅಂತ ಕರೆದ್ರೆ, ಶೀತ ಹುಲ್ಲುಗಾವಲು ಪ್ರದೇಶವನ್ನು BSK ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಇತ್ತು ಅನ್ಕೊಡ್ರಿ. ಎಕ್ಸಾಕ್ಟ್ಲಿ ಈ ರೀತಿ ಇತ್ತು. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕಿದ್ದಾನೆ. ಓಕೆನಾ? ಈ ರೀತಿ ಇತ್ತು ಅನ್ಕೊಡ್ರಿ. ಅಂದರೆ ಇದ್ರೊಳಗೆ ನಾವು ಏನು ಯೂಸ್ ಮಾಡ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಓಕೆನಾ? ನಮ್ಮ ಭಾರತ ಪೂರ್ತಿ ಉಷ್ಣ ಮತ್ತು ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಕಾಣ್ಬರ್ತಕ್ಕಂಥ ಕಾರಣದಿಂದ ನಾನು ಕೆ ಯೂಸ್ ಮಾಡ್ಲಿಕ್ಕೆ ಆಗಿಲ್ಲ. ಶೀತ ಎಲ್ಲೈತೆ ಸರ್? ನಮ್ಮ ಮರುಭೂಮಿ ಎಲ್ಲ ಉಷ್ಣ ಮರುಭೂಮಿಗಳದಾವೆ. ಹುಲ್ಲುಗಾವಲು ಪ್ರದೇಶ ಇದ್ರೂ ಕೂಡ ಉಷ್ಣ ಹುಲ್ಲುಗಾವಲು ಪ್ರದೇಶನೇ ಇರ್ತದೆ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆದ್ದರಿಂದ ನಾನು ಕೆ ಇದ್ದಿದ್ದು ಏನು ಯೂಸ್ ಮಾಡಂಗಿಲ್ಲ ಅನ್ಕೊಡ್ರಿ. ನಾನು ಏನು ಯೂಸ್ ಮಾಡ್ತೇನೆ ಅಂದರೆ BWH BSH ಯೂಸ್ ಮಾಡ್ತೇನೆ ಅನ್ಕೊಡ್ರಿ. ಸೊ ಡೈರೆಕ್ಟ್ಲಿ ಬರ್ದ್ಬಿಡೋಣ. ಒಂದು ವೇಳೆ ಮರುಭೂಮಿ ಉಷ್ಣ ಮರುಭೂಮಿ ಇದ್ದರೆ BWH ಯೂಸ್ ಮಾಡಬೇಕು. ಉಷ್ಣ ಹುಲ್ಲುಗಾವಲು ಪ್ರದೇಶ ಇತ್ತು ಅಂದರೆ ಅದಕ್ಕೆ BSH ಯೂಸ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಮಳೆ ಪ್ರಮಾಣ 0 to 30 ಇರ್ಬೇಕು ಸರ್. 0 to 30 ಅಲ್ಲಿ BWH, ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ BSH ಯೂಸ್ ಮಾಡಬೇಕು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ನಾ ಏನು ಮಾಡ್ತೇನೆ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್ ನೋಡಿರಿ. ಈ ಒಂದು ಮ್ಯಾಪಲ್ಲಿ ಬಿ ಇದ್ದಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ನಾನು ಡೈರೆಕ್ಟ್ಲಿ ಇಲ್ಲಿ BWH ಯೂಸ್ ಮಾಡ್ಲಿದ್ದೇನೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಈಗ ಪೂರ್ತಿ ಇದು 0 to 30 ಸೆಂಟಿಮೀಟರ್ಸ್. ಈ ಕಡೆ ಎಲ್ಲ 100 ಸೆಂಟಿಮೀಟರ್ 200 ಸೆಂಟಿಮೀಟರ್ ಅಷ್ಟು ಮಳೆ ಬರ್ಲಿತ್ತು ಅನ್ಕೊಳ್ರಿ. ಡೈರೆಕ್ಟ್ಲಿ ಆ ಟ್ರಾನ್ಸಿಷನ್ ತೊಗೋಬೋದಾ? ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನೋ ಸರ್, ಒಟ್ಟ ಮಳೆನೇ ಬರ್ಲಿತ್ತಿಲ್ಲ. ಇಲ್ಲೇ ಫುಲ್ ಜಾಸ್ತಿ ಮಳೆ ಬರ್ಲಿತ್ತ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಮಧ್ಯದಲ್ಲಿ ಮಾಡ್ರೇಟ್ ಮಳೆ ಬರ್ತಿರ್ಬೋದು ನಂಗೆ ಅನ್ಸಿ ಮಟ್ಟಿಗೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ ಸರ್? ಅದರ ಸಂಬಂಧ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಇದನ್ನೆಲ್ಲ ಡಿಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು, ಸೊ ದಟ್ ಐ ಕ್ಯಾನ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ ನೋಡಿರಿ, ಇಲ್ಲಿ ನಾನು ಏನು ಮಾಡ್ತೇನೆ ಅಂದರೆ ಇಲ್ಲೊಂದು ಪ್ರದೇಶವನ್ನು ಡ್ರಾ ಮಾಡಿ ಅನ್ಕೊಟ್ರಿ. ಓಕೆನಾ? ಇಲ್ಲೊಂದು ಯಾವ ರೀತಿ ಐತಿ ಪ್ರದೇಶ? ಈ ರೀತಿ ಐತಿ. ಓಕೆ, ಈ ರೀತಿ ಐತಿ ಪ್ರದೇಶ. ಸರ್ ಈ ರೀತಿ ಇದ್ದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಗೊತ್ತಾ? ಈ ಕಡೆ ಭಾಗವನ್ನು ನಾನು ಈ ಥರ ಡಿವೈಡ್ ಮಾಡ್ಕೊಂಬಿಟ್ಟೇನೆ. ಇಲ್ಲೆಲ್ಲ ಏನದ ಗೊತ್ತಾ? ಅರಣ್ಯಗಳದ ಅನ್ಕೊಟ್ರಿ. ಅರಣ್ಯಗಳು ಅಂದರೆ ಮಳೆ ಪ್ರಮಾಣ ಜಾಸ್ತಿ ಐತಿ, ಅರಣ್ಯ ಐತಿ. ಆ್ಯಂಡ್ ಈ ಕಡೆ ಏನಿದೆ ಗೊತ್ತಾ? ಮರುಭೂಮಿ ಐತಿ. ಮರುಭೂಮಿ ಐತೆ ಅನ್ಕೊಟ್ರಿ. ನಾನು ಏನು ಮಾಡ್ಬಿಡ್ತೇನೆ ಅಂದರೆ ಇಲ್ಲಿ ಒಂದು ಒಂಟೆಯನ್ನು ಡ್ರಾ ಮಾಡ್ತೇನೆ ಅನ್ಕೊಟ್ರಿ. ಒಂಟೆ ಗತೆ ಕಾಣ್ಲಿತ್ತದ ನೋಡ್ರಿ. ಒಂಟೆಯನ್ನು ಡ್ರಾ ಮಾಡಿ ನೋಡ್ರಿ. ಓಕೆನಾ? ಸೊ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. ಇದು ಮರುಭೂಮಿ ಆಯಿತು, ಇದು ಅರಣ್ಯ ಪ್ರದೇಶ ಆಯಿತು. ಅರಣ್ಯ. ಓಕೆ, ಇದೇನಾಯಿತು? ಮರುಭೂಮಿ. ಓಕೆನಾ? ನಡೀತದ ಸರ್? ಮರುಭೂಮಿ ಮತ್ತು ಅರಣ್ಯ ಪ್ರದೇಶದ ಟ್ರಾನ್ಸಿಷನ್ ಝೋನ್ ಇರುತ್ತಲ್ಲ ಮಧ್ಯದಲ್ಲಿ ಯಾವ ಝೋನ್ ಸರ್? ಅದು ಈ ಝೋನ್ ಸರ್. ಓಕೆ, ಈ ಝೋನಿಗೆ ನಾವೇನಂತ ಕರಿಬೋದು ಗೊತ್ತಾ? ಹುಲ್ಲುಗಾವಲು ಅಂತ ಕರಿಬೋದು. ಹುಲ್ಲುಗಾವಲು ಅಂದರೆ ಸ್ವಲ್ಪ ಗಿಡ ಮರಗಳು ಇರ್ತಾವೆ ಸರ್ ಅಲ್ಲಿ. ಅಟ್ಲೀಸ್ಟ್ ಹುಲ್ಲರು ಇರ್ಬೋದಲ್ಲ. ಹಿಂಗೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಹಿಂಗೆ ಇರ್ತದೆ ಟ್ರಾನ್ಸಿಷನ್ ಅಂದರೆ. ಆದ್ದರಿಂದ ನಾನು ಏನು ಮಾಡ್ಬೋದು ಗೊತ್ತಾ? ಮರುಭೂಮಿ ಇದ್ದಲ್ಲಿ BWH ಯೂಸ್ ಮಾಡಿದರೆ, ಹುಲ್ಲುಗಾವಲು ಪ್ರದೇಶ ಇದ್ದಲ್ಲಿ BSH ಯೂಸ್ ಮಾಡ್ಲಿದ್ದೀನಿ. ಆ್ಯಂಡ್ ಇಲ್ಲಿ ಗಂಗಾ ಮೈದಾನದಲ್ಲಿ ಅರಣ್ಯ ಪ್ರದೇಶಗಳು ಇರತಕ್ಕಂಥ ಕಾರಣದಿಂದ CWG ಯೂಸ್ ಮಾಡ್ಲಿದ್ದೀನಿ. ಸೊ ಈ ರೀತಿ ಕಾಣ್ಬರ್ತಿರ್ತಲ್ಲ, ಒಂದರಿಂದ ಒಂದಕ್ಕೆ ಹೋದ್ವಿ ಅಂದರೆ ಈ ರೀತಿ ಟ್ರಾನ್ಸಿಷನ್ ಕಾಣ್ಬರ್ತಿರ್ತದೆ. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು BWH ಮತ್ತು CWG ಮಧ್ಯದಲ್ಲಿ 100% BSH ಹಾಕಲೇಬೇಕು. ಆದ್ದರಿಂದ ಫುಲ್ ಕಾನ್ಸಂಟ್ರೇಷನ್. ನಾನು ಇನ್ನೊಂದು ಆರ್ಕ್ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲೇ ಈ ಒಂದು ಆರ್ಕ್ ಹಾಕ್ಕೊಂಡು ಎಕ್ಸಾಕ್ಟ್ಲಿ ಈ ಭಾಗದಲ್ಲಿ ನಾನು ಏನು ಮಾಡ್ಲಿದ್ದೀನಿ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲೇ BSH ಯೂಸ್ ಮಾಡ್ಲಿದ್ದೀನಿ. BWH BSH. ಈಗ ನಾ ಎಲ್ಲ ಕಡೆ W ಯೂಸ್ ಮಾಡಿದ್ರೆ ನಡೀತದೆ. W ಅಂದರೆ ವಿಂಟರ್ ಡ್ರೈ. ಇದು ಗೊತ್ತೈತಲ್ಲ ನಿಮಗೆ? ವಿಂಟರ್ ಡ್ರೈ ಇದು ಸರ್ ಎಲ್ಲಿತ್ತು ನೋಡ್ರಿ ಸರ್? ವಿಂಟರ್ ಡ್ರೈ ಸರ್, ಚಳಿಗಾಲದಲ್ಲಿ ಶುಷ್ಕ ವಾತಾವರಣ. ಪೂರ್ತಿ ಭಾರತದಲ್ಲಿ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಇರ್ತದೆ. ಆದ್ದರಿಂದ ನಾ ಏನು ಮಾಡ್ಲಿದ್ದೀನಿ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಇಲ್ಲೇ BWH ಐತಲ್ಲ, ಅದ್ರ ಬಾಜುನೇ ಸ್ಮಾಲ್ W ಬಡ್ಬಿಡ್ತೇನೆ ಅಂತ. BSH ಐತಲ್ಲ, ಅದ್ರ ಬಾಜುನೇ ಸ್ಮಾಲ್ W ಬಡ್ಬಿಡ್ಲಿದ್ದೀನಿ. ಸೊ BWHW BSHW ಆಯ್ತದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ಲಿತ್ತು ಅನ್ಕೊಂಡೆ ನಾನು. ಎಕ್ಸಾಕ್ಟ್ಲಿ ನಮ್ಮ ಉತ್ತರ ಭಾಗದಲ್ಲಿ ಮರುಭೂಮಿಯಲ್ಲಿ ಒಂದು ಹುಲ್ಲುಗಾವಲು ಪ್ರದೇಶ ಮತ್ತೊಂದು ಮರುಭೂಮಿ ಕಂಡುಬರ್ಲಿರ್ತದೆ. ಅದನ್ನು ನಾನು BWHW BSHW ಅಂತ ಹಾಕ್ಬಿಟ್ಟೇನೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಸರ್ ಇವಾಗ ಇಲ್ಲಿ ಸರ್ ಇಲ್ಲಂತೂ ಸರ್ ಮರುಭೂಮಿ ಕಂಡು ಬರಂಗಿಲ್ಲ. ಮರುಭೂಮಿ ಕಾಣಲಿಲ್ಲ ಅಂದರೆ B ಇಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಪರಿಸರ ಏನಪ್ಪ ಅಂದರೆ ವ್ಯವಸ್ಥೆ ಯಾವ್ದು ಇರ್ತದೆ? 100% ಹುಲ್ಲುಗಾವಲು ಪ್ರದೇಶನೇ ಇರ್ತದೆ. ಹುಲ್ಲುಗಾವಲು ಪ್ರದೇಶ ಇತ್ತು ಅಂದರೆ ಡೆಫಿನೆಟ್ಲಿ ನಾ ಏನು ಬರಿಬೇಕಿಲ್ಲ?
BSH ಬರಿಬೇಕು, BSH. ಆದರೆ ನಿಮಗೆ ಗೊತ್ತೈತಿ ವಿಂಟರ್ ಡ್ರೈ ಇರ್ತದೆ, ಇಲ್ಲೇ ವಿಂಟರ್ ಡ್ರೈ ಪೂರ್ತಿ ಡ್ರೈ ಇರುತ್ತೆ ಸರ್, ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಅದ್ರ ಸಂಬಂಧ ಇಲ್ಲೇನು ಕೂಡ ನಾವೇನು ಮಾಡ್ಬೋದು ಅಂದರೆ BSHW ಅಂತೇಳಿ ಯೂಸ್ ಮಾಡ್ಕೊಂಡ್ಬಿಡೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಮ್ಯಾಪ್ ಇವಾಗ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತದ ನೋಡ್ರಿ, ಈ ಮ್ಯಾಪನ್ನು ನೋಡ್ರಿ ಮ್ಯಾಚ್ ಆಗ್ತಿರ್ತಾವೆ ಆಲ್ಮೋಸ್ಟ್. ಓಕೆನಾ, ಒಂದೇ ಒಂದು ಪ್ರದೇಶವನ್ನು ಇನ್ನೂ ಮ್ಯಾಚ್ ಮಾಡಿಲ್ಲ ನಾನು. ಓಕೆ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಒಂದೇ ಒಂದು ಪ್ರದೇಶ ಯಾವ್ದು ನೋಡ್ರಿ ಇದು ಸರ್, ಡಿ ನೋಡ್ರಿ ಕರೆಕ್ಟಾಗಿ. ನಾನು ಮೊದಲ ಈ ಬಗ್ಗೆ ಮಾತಾಡ್ತೇನೆ ಅಂತ, ಈ ಬಗ್ಗೆ ಮಾತಾಡಿದ ನಂತರ ಡಿ ಬಗ್ಗೆನೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಓಕೆನಾ, ಸೊ ನಾನು ಈ ಅಂದ್ರೆ ಏನು ಸರ್, ಶೀತವಲಯ ಸರ್, ಇದು ಧ್ರುವ. ಓಕೆನಾ, ಇದನ್ನು ಹೆಂಗೆ ಯೂಸ್ ಮಾಡ್ತಾರೆ ಗೊತ್ತಾ, ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ET ಆ್ಯಂಡ್ EF ಒಳಗೆ. ಓಕೆನಾ, ET ಮತ್ತು EF ಒಳಗೆ ಡಿವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ET ಅಂದ್ರೆ ಏನು ಗೊತ್ತಾ, ಟಂಡ್ರಾ ಸರ್, ಟಂಡ್ರಾ ಅಂದರೆ ಅರ್ಥ ಏನು ಸರ್, ಇಲ್ಲೆಲ್ಲ ಏನಪ್ಪ ಅಂದರೆ ಸ್ನೋ ಎಲ್ಲ ಬಿದ್ದು ಸಂಜೆನ ಆಗ್ಬಿಟ್ಟಿರ್ತದೆ, ಹಿಮನದಿಗಳು ಕಂಡುಬರ್ತಿರ್ತಾವೆ, ಆದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸಸ್ಯವರ್ಗಗಳು ಕಂಡುಬರ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಲೈಕೆನ್ಸ್, ಮಾಸಸ್ ಇವೆಲ್ಲ ಕಂಡುಬರ್ತಿರ್ತಾವೆ. ಓಕೆನಾ, ಅಂಥ ಪರಿಸರ ವ್ಯವಸ್ಥೆನ ಟಂಡ್ರಾ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಇಂಗ್ಲೀಷಲ್ಲೂ ಅದನ್ನೇ ಕರೀತಾರೆ, ಕನ್ನಡದಲ್ಲೂ ಕೂಡ ಟಂಡ್ರಾ ಪರಿಸರ ವ್ಯವಸ್ಥೆ ಅಂತಲೂ ಕರೀತಾರೆ. ಆದರೆ ಸರ್ F ಅಂದ್ರೆ ಏನು ಗೊತ್ತಾ, ಐಸ್ ಕ್ಯಾಪ್ ಅನ್ನಂಗೆ ಅರ್ಥ ಸರ್. ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಅದೇನಪ್ಪ ಅಂದರೆ ಸ್ನೋ ಅಲ್ಲಿ ಜಮಾ ಆಗಿ ಡಿಪಾಸಿಟ್ ಆಗಿ ಐಸ್ ಆಗ್ಬಿಟ್ಟದ. ಆ ಐಸ್ ಆಗಿರ್ತಕ್ಕಂಥ ಆ ಪ್ರದೇಶವನ್ನು ನಾವೇನಂತ ಕರಿತೀವಿ ಗೊತ್ತಾ, F ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. E ಅಂದರೆ ಧ್ರುವ ಪ್ರದೇಶ, ET ಅಂದರೆ ಧ್ರುವ ಪ್ರದೇಶದಲ್ಲಿ ಟಂಡ್ರಾ, EF ಅಂದರೆ ಧ್ರುವ ಪ್ರದೇಶದಲ್ಲಿ ಐಸ್ ಕ್ಯಾಪ್. ಈ ರೀತಿ ಏನಾದರೂ ನೀವು ಪೂರ್ತಿ ಭೂಮಿ ಮೇಲೆ ನೋಡ್ಲಿತ್ತೀರಿ ಅಂದರೆ, ಪೂರ್ತಿ ಭೂಮಿ ಮೇಲೆ ನೋಡಿದಾಗ ಅಂಟಾರ್ಟಿಕಾದಾಗ ಐಸ್ ಕ್ಯಾಪ್ ಕಂಡುಬಿಡ್ತಿರ್ತದೆ ಸರ್. 98% ಅಂಟಾರ್ಟಿಕಾ ಆ ಖಂಡ ಈ ಒಂದು ಐಸಿಂದ ಕೂಡಿರ್ತಕ್ಕಂಥ ಭಾಗ ಆಗ್ಬಿಟ್ಟದ. ಆದ್ದರಿಂದ ನಾನು ಡೈರೆಕ್ಟ್ಲಿ ಐಸ್ ಕ್ಯಾಪನ್ನು ಎಲ್ಲಿ ಯೂಸ್ ಮಾಡ್ತೇನೆ ಅಂದರೆ ಅಂಟಾರ್ಟಿಕಾ ಕಡೆನೇ ಯೂಸ್ ಮಾಡ್ತೀನಿ. ಆದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಪರ್ವತಗಳ ಮೇಲೆ ಸ್ನೋ ಬಿದ್ದಿರ್ತದ, ಅಲ್ಲಿ ಟಂಡ್ರಾ ಪರಿಸರ ವ್ಯವಸ್ಥೆ ರಚನೆಗೊಂಡಿರ್ತದ, ಆ ಪರ್ವತಗಳ ಮೇಲೆ ನಾನು ಆರಾಮ್ಸೆ ET ಅಂತ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಓಕೆನಾ ಸರ್, ಇಲ್ಲೇನು ಕೂಡ ನಾವು ಕೆಲವೊಂದು EF ಅನ್ನೋ ಒಂದು ಐಸ್ ಕ್ಯಾಪ್ಸ್ಗಳನ್ನು ನೋಡ್ತೀವಿ. ಸಿಯಾಚಿನ್ ಇದ್ದಲ್ಲಿ, ಡ್ರಾಸ್ ಇದ್ದಲ್ಲಿ ಆ ಎಲ್ಲ ಪ್ರದೇಶಗಳಲ್ಲಿ ನಾನು ET ಅಂತ ಬರಿಬೋದು, EF ಅಂತ ಬರಿಬೋದು. ಆದರೆ ಮೋಸ್ಟ್ ಆಫ್ ದ ಪ್ರದೇಶಗಳು ET ಇರ್ತಕ್ಕಂಥ ಕಾರಣದಿಂದ ನಾನು ಅದನ್ನು ET ಅಂತ ಬರಿಬೇಕು, ಅಥವಾ ಸ್ವಲ್ಪ ಪ್ರದೇಶದಲ್ಲಿ EF ಅಂತಲೂ ಬರಿಬೋದು. ಅದರ ಸಂಬಂಧ ಮ್ಯಾಕ್ರೋ ಲೆವೆಲ್ ನಾವು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ ಅಂದರೆ ಇದನ್ನು ಜಸ್ಟ್ E ಅಂತ ಕೊಟ್ಟರು ನಡೀತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಓಕೆನಾ, ಫುಲ್ ಕಾನ್ಸಂಟ್ರೇಷನ್ ಇದಾಯ್ತಾ. ಈಗ ಲಾಸ್ಟ್ ಒಂದು D ಐತೆ ನೋಡ್ರಿ. D ಅಂದರೆ ಅರ್ಥ ಏನು, ಸಮಶೀತೋಷ್ಣ ವಲಯದ ಖಂಡಾಂತರ ಪ್ರದೇಶಗಳಲ್ಲಿರ್ತಕ್ಕಂಥ ಉಷ್ಣಾಂಶ ಕಡಿಮೆ ಇದ್ದರೆ ಅಂಥ ಪ್ರದೇಶಗಳನ್ನು ನಾವೇ ಅಂತ ಕರಿತೀವಿ ಅಂದರೆ D ಅಂತ ಕರಿತೀವಿ. ಓಕೆ, ಸೊ D ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ಬೇಸಿಗೆ ಮತ್ತು ಚಳಿಗಾಲವನ್ನು ಕನ್ಸಿಡರ್ ಮಾಡಿರಿ. ಬೇಸಿಗೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನಾನು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಮ್ಮ ಭಾರತದಲ್ಲಿ 4 ಏನಪ್ಪ ಅಂದರೆ ಋತುಗಳು ಕಂಡುಬರ್ತಾವೆ ಅನ್ಕೊಟ್ರಿ. ಓಕೆನಾ, ಫಸ್ಟಿಗೆ ಬೇಸಿಗೆ ಕಂಡುಬರ್ತವೆ, ಆಮೇಲೆ ಇಲ್ಲೇ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಕಂಡುಬರ್ತವೆ, ಅದರ ಕೆಳಗಡೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಕಂಡುಬರ್ತವೆ, ತದನಂತರ ಚಳಿಗಾಲ ಕಂಡುಬರ್ತದೆ. ಕೊಪ್ಪೆನವ್ರು ಮಾಡ್ತಾ ಗೊತ್ತಾ, ಈ 4 ಸೀಸನ್ಸ್ಗಳನ್ನು 2 ಸೀಸನ್ಸ್ಗಳಲ್ಲಿ ಡಿವೈಡ್ ಮಾಡಿಬಿಡ್ತಾರೆ. ಈಗ ಸರ್ ಬೇಸಿಗೆ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳಿದ್ದಾಗ ನಮ್ಮ ಭಾರತದಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ, ಅದರ ಸಂಬಂಧ ಅದನ್ನು ಬೇಸಿಗೆ ಅಂತ ಕರೀತಾರೆ. ಈಶಾನ್ಯ ಮತ್ತು ಚಳಿಗಾಲ ಇದ್ದಾಗ ಅದನ್ನು ಚಳಿ ಅಂತ ಕರೀತಾರೆ. ಮುಗಿದೋಯ್ತು, ಅರ್ಥ ಆಗ್ಲಿತ್ತಲ್ಲ. ನಾನು ಬೇಸಿಗೆ ಮತ್ತು ಚಳಿ ಮಾತಾಡ್ಲಿತ್ತೆ ಅಂದರೆ ಇದೇ ಕಾಲಗಳ ಬಗ್ಗೆ ಮಾತಾಡ್ಲಿತ್ತೆ ನನಗೆ ಅರ್ಥ. ಸರ್ ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, D ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸರ್ ಬೇಸಿಗೆಗಾಲದಲ್ಲಿ ಮಳೆ ಬರ್ತದಿಲ್ಲ, ಯಾಕಂದರೆ ನೈಋತ್ಯ ಮಾನ್ಸೂನ್ ಮಾರುತನೇ ಇದ್ದಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಅಲ್ಲಿ ಅಸ್ಸಾಂ ಇದ್ದಾಗ ಕೆಲವೊಂದು ಪ್ರಮಾಣದ ಪರಿಸರಣೆಯ ಮಳೆಯನ್ನು ಕೂಡ ನೋಡ್ಬೋದು ಅಸ್ಸಾಂ ಒಳಗೆ. ತದನಂತರ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಿಂದ, ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಒಂದು ಕಾಲದಲ್ಲಿ ಬಂಗಾಳ ಕೊಲ್ಲಿಯ ಶಾಖೆ ಬರ್ತದೆ ನೋಡ್ರಿ. ಆ ಬಂಗಾಳ ಕೊಲ್ಲಿಯ ಶಾಖೆ ಇಡೀ ನಾಮ್ಚಬರ್ವ, ಪಟ್ಕೈಬನ್, ನಾಗಾ, ಆ ಒಂದು ಢಫ್ಲಾ, ಮಿರಿ, ಅಬೋರ್, ಮಿಶ್ಮಿ ಅನ್ನೋ ಪರ್ವತಗಳಲ್ಲಿ ತಾಗಿ ಏನಾಗ್ಬಿಡುತ್ತೆ ಅಂದರೆ ಪರ್ವತ ಮಳೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ. ಅಂದರೆ ಬೇಸಿಗೆಗಾಲದಲ್ಲಿ ಮಳೆ ಆಗ್ತದೆ ನಂಗೆ ಅರ್ಥ, 100% ಆಗ್ತದೆ ಸರ್, ರೈನ್ಫಾಲ್ ಆಗ್ಲಿತ್ತದ, ಅಂಡರ್ಸ್ಟ್ಯಾಂಡಿಂಗ್. ಈಗ ಚಳಿಗಾಲಕ್ಕೆ ಬರ್ರಿ ಸರ್, ಚಳಿಗಾಲದಲ್ಲಿ ಮಳೆ ಆಗ್ತದ, ಈಶಾನ್ಯ ಮಾನ್ಸೂನ್ ಮಾರುತಗಳಾಗ ಮತ್ತು ಚಳಿಗಾಲದಲ್ಲಿ ಮಳೆ ಆಗ್ತದ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸರ್ ಇಲ್ಲೇ ಅದು ಯಾವುದೋ ಒಂದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಆವರ್ತ ಚಂಡಮಾರುತಗಳ ರಚನೆ ಆಗಿತ್ತಂತ. ಆ ಆವರ್ತ ಚಂಡಮಾರುತಗಳಿಂದ ಉಗಮಗೊಂಡಿರ್ತಕ್ಕಂಥ ಮೋಡಗಳು ಜಸ್ಸಿಮ್ಸ್ಗಳ ಪ್ರಭಾವದಿಂದ ಈ ಕಡೆ ನಮ್ಮ ಭಾರತದ ಕಡೆಗೆ ಎಳೆಯಲ್ಪಟ್ಟಿದ್ವಂತ. ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಆವಾಗ ಉತ್ತರ ಭಾರತದ ಈ ಒಂದು ಭಾಗ, ಈ ಅನ್ನೋ ಭಾಗ, ಜಮ್ಮು ಕಾಶ್ಮೀರ, ಲದ್ದಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಹರಿಯಾಣ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶ ಎಲ್ಲ ಪ್ರದೇಶಗಳಲ್ಲಿ ನಾವೇನು ನೋಡಿದ್ವಿ ಅಂದರೆ ಆ ಒಂದು ವೆಸ್ಟರ್ನ್ ಡಿಸ್ಟರ್ಬೆನ್ಸನ್ನು ನೋಡಿದ್ವಿ ಅಥವಾ ಪಶ್ಚಿಮದ ಕ್ಷೋಭೆಯನ್ನು ನೋಡಿದ್ವಿ. ಅದರ ಜೊತೆಗೆ ನಾವು ಇದನ್ನು ಅರುಣಾಚಲ ಪ್ರದೇಶಲ್ಲೂ ಕೂಡ ನೋಡಿದ್ವಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಅಂದರೆ ಇಲ್ಲೇ ಸರ್ ಚಳಿಗಾಲದಲ್ಲೂ ಕೂಡ ಅಂದರೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕಾರಣದಿಂದ ಇಲ್ಲಿ ಸ್ವಲ್ಪ ಅಮೌಂಟ್ ರೈನ್ಫಾಲ್ ಆಗ್ಲಿರ್ತದೆ. ಆದ್ದರಿಂದ ಕೊಪ್ಪೆನವ್ರು ಏನು ಮಾಡ್ತಾರೆ ಗೊತ್ತಾ, ಈ ಡಿ ಅನ್ನೋದ್ರಲ್ಲಿ ಏನು ಮಾಡ್ಬಿಡ್ತಾರೆ ಅಂದರೆ
ಎಫ್ ಹಾಕ್ಬಿಡ್ತಾರೆ ಅನ್ಕೊಟ್ರಿ. ಇದೊಂದೇ ಅಂದರೆ ಪರ್ಫೆಕ್ಟಾಗಿ ಎಫ್ ಇಲ್ಲಿದಾವೆ. ನಾವು ಸಮಭಾಜಕ ವೃತ್ತದ ಮೇಲೆ ಯಾವ ರೀತಿ ವರ್ಷವಿಡೀ ಮಳೆಯನ್ನು ನೋಡ್ತೀವಿ, ಫುಲ್ ಇಯರ್ ರೈನ್ಫಾಲ್ ನೋಡ್ತೀವಲ್ಲ, ಪ್ರತಿದಿನ ಸಾಯಂಕಾಲ ನೋಡ್ತೀವಿ 4 ಗಂಟೆಯ ಮಳೆ, ಚಹಾದ ಮಳೆ ಅಂತೇಳಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆ ರೀತಿ ನೋಡೋಂಗಿಲ್ಲ, ಬಟ್ ಭಾಳಷ್ಟು ಕ್ಲೋಸ್. ಬೇಸಿಗೆಯಲ್ಲೂ ಕೂಡ ಮಳೆ ಬರ್ತಿರ್ತದ ಆ್ಯಂಡ್ ಚಳಿಗಾಲದಲ್ಲೂ ಕೂಡ ಮಳೆ ಬರ್ತಿರ್ತದ. ಆದ್ದರಿಂದ ಇದನ್ನು ಡಿ ಎಫ್ ಅಂತ ಬರೋದು. ಓಕೆನಾ ಸರ್? ಇನ್ನೊಂದು ಸ್ಟೇಜ್ ಕೋಡಿಂಗ್ ಐತೆ ಸರ್, ಅದನ್ನು ಅರ್ಥ ಮಾಡಿಸಿ ನಾನು ಏನು ಮಾಡ್ತೇನೆ ಗೊತ್ತಾ, ಫುಲ್ ಕಾನ್ಸಂಟ್ರೇಷನ್ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬಿಡ್ತೇನೆ ಕೊಟ್ಟರೆ. ಓಕೆನಾ? ಇನ್ನೊಂದು ಸ್ಟೇಜ್, ಲಾಸ್ಟ್ ಸ್ಟೇಜ್ ಅಂತ ಬರೀತೀನಿ. ಸ್ಟೇಜ್ ಎಷ್ಟನೇದಂತ ಗೊತ್ತಿಲ್ಲ, ಸ್ಟೇಜ್ ಒಂದು 4 or 5 ಆಗಿರಬೇಕಿದು. ಫುಲ್ ಕಾನ್ಸಂಟ್ರೇಷನ್ ನಾನು ಸ್ಟೇಜು ಬರೆದ್ಬಿಡ್ತೇನೆ, ವೇಟ್ ಮಾಡಿರಿ ಸರ್. ಇದಕ್ಕೆ ಸ್ಟೇಜ್ 3 ಅಂತ ಬರೆಯಮ್ಮ. ಓಕೆನಾ? ಸ್ಟೇಜ್ 3. ಇದಕ್ಕೆ ಸ್ಟೇಜ್ 4 ಅಂತ ಬರೆಯಮ್ಮ, ಸ್ಟೇಜ್ 4. ಓಕೆನಾ? ಇದಕ್ಕೆ ಸ್ಟೇಜ್ 5 ಅಂತ ಬರೆದು ಬಿಡಮ್ಮ, ಸ್ಟೇಜ್ 5 ಆಯಿತಾ. ಇಲ್ಲಿ ಟಂಡ್ರ ಆಯ್ತಲ್ಲ, ಟಂಡ್ರ ಅದಕ್ಕೆ ಸ್ಟೇಜ್ 6 ಮಾಡ್ಕೊಂಬಿಡ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಇವಾಗ ನೋಡಿರಿ, ಬಿ ವೆರಿ ಕೇರ್ಫುಲ್. ಇಲ್ಲಿ ಎ, ಬಿ, ಸಿ ಮತ್ತು ಡಿ ಇದರದ್ದು ಕೂಡ ಅರ್ಥ ಮಾಡಿಸ್ಬಿಡ್ತೀನಿ ನಾನು. ಸ್ಮಾಲ್ ABCD ಐತಲ್ಲ, ಅದನ್ನು ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಇಲ್ಲೆಲ್ಲ ಇರ್ತಾವೋ ಅದನ್ನೆಲ್ಲ ನಾನು ತೋರಿಸ್ತೇನೆ ಅಂತ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ಎ ಅಂದರೆ ಏನು ಗೊತ್ತಾ ಸರ್? ಇದಕ್ಕೆ ಹಾಟ್ ಸಮ್ಮರ್ ಅಂತ ಕರೀತಾರೆ. ಹಾಟ್ ಸಮ್ಮರ್ ಅಂದರೆ ಬೇಸಿಗೆಗಾಲದಲ್ಲಿ ಭಾಳಷ್ಟು ಪ್ರಮಾಣದ ಉಷ್ಣಾಂಶ ಕಂಡುಬರ್ತಿರ್ಬೇಕು. ಓಕೆನಾ? ಆಮೇಲೆ ಇದಕ್ಕೆ ವಾರ್ಮ್ ಸಮ್ಮರ್ ಅಂತ ಕರೀತಾರೆ. ವಾರ್ಮ್ ಸಮ್ಮರ್ ಇದ್ರೆ ಅದಕ್ಕೆ ಬಿ ಅಂತ ಯೂಸ್ ಮಾಡ್ತಾರೆ. ಇದಕ್ಕೆ ಕೂಲ್ ಸಮ್ಮರ್ ಅಂತ ಕರೀತಾರೆ. ಕೂಲ್ ಸಮ್ಮರ್ ಆ್ಯಂಡ್ ಇದಕ್ಕೆ ಸರ್ ಅದಕ್ಕಿಂತ ಕೂಲ್ ಇತ್ತಂದರೆ ಸಮ್ಮರ್ ಹೆಂಗೆ ಆಗ್ತದೆ ಸರ್ ಅದು? ಆದ್ದರಿಂದ ಇದಕ್ಕೆ ಎಕ್ಸ್ಟ್ರೀಮ್ ವಿಂಟರ್ ಅಂತ ಕರೆದು ಬಿಡ್ತಾರೆ. ಎಕ್ಸ್ಟ್ರೀಮ್ ವಿಂಟರ್. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಹಾಟ್ ಸಮ್ಮರ್ ಇದ್ದರೆ ಎ, ವಾರ್ಮ್ ಸಮ್ಮರ್ ಇದ್ದರೆ ಬಿ, ಕೂಲ್ ಸಮ್ಮರ್ ಇದ್ದರೆ ಸಿ, ಎಕ್ಸ್ಟ್ರೀಮ್ ವಿಂಟರ್ ಇದ್ದರೆ ಡಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅತ್ಯಂತ ಬಿಸಿ ಬೇಸಿಗೆ ಅಂತ ಬರಿಬೋದು ನಾ ಇಲ್ಲಿ. ಅತ್ಯಂತ ಬಿಸಿ ಬೇಸಿಗೆ. ಇದಕ್ಕೆ ವಾರ್ಮ್ ಸಮ್ಮರಿಗೆ ಏನಂತ ಬರಿಬೋದು? ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ವಾರ್ಮ್ ಸಮ್ಮರಿಗೆ ಏನಂತ ಬರಿಬೋದು? ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಮಿತವಾದ ಬೇಸಿಗೆ ಅಂತ ಬರಿತೀನಿ. ಓಕೆನಾ? ಮಿತವಾದ ಬೇಸಿಗೆ ಅಂತ ಬರಿತೀನಿ. ಓಕೆನಾ? ಕೂಲ್ ಸಮ್ಮರಿಗೆ ನಾವೆಂತ ಬರಿಬೋದು ಸರ್? ತಂಪಾದ ಬೇಸಿಗೆ ಅಂತ ಬರಿಬೋದು. ತಂಪಾದ ಬೇಸಿಗೆ ಅಂತ ಬರಿಬೋದು. ಆ್ಯಂಡ್ ಎಕ್ಸ್ಟ್ರೀಮ್ ವಿಂಟರ್ ಅಂದರೆ ಸರ್ ತೀವ್ರ ಚಳಿಗಾಲ ಅಂತ ಬರಿಬೋದು. ತೀವ್ರ ಚಳಿಗಾಲ ಅಂತ ಬರಿಬೋದು. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಎಕ್ಸಾಕ್ಟ್ಲಿ ಹಿಂಗೈತೆ ಅಂದ್ಕೊಡ್ರಿ. ಓಕೆನಾ? ಈ ರೀತಿ ಇದ್ದಾಗ ಫುಲ್ ಕಾನ್ಸಂಟ್ರೇಷನ್. ಈ ಎಲ್ಲ ವರ್ಡ್ಸ್ಗಳನ್ನು ನಾನು ಡಿ ಐತಲ್ಲ ಅರುಣಾಚಲ್ ಪ್ರದೇಶ ಕಡೆ, ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸರ್ ಬಿಸಿ ಬೇಸಿಗೆ ಇರ್ತದ? ಆಲ್ರೆಡಿ ಪರ್ವತಗಳಿರ್ತಾವೆ. ನೋ ಸರ್, ಬಿಸಿ ಬೇಸಿಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಿತವಾದ ಬೇಸಿಗೆ ಅಥವಾ ವಾರ್ಮ್ ಸಮ್ಮರ್ ಸರ್? ನೋ ಸರ್, ವಾರ್ಮ್ ಸಮ್ಮರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸ್ನೋನು ಬೀಳ್ತಿರ್ತದೆ. ಕೂಲ್ ಸಮ್ಮರ್ ಇರ್ಬೋದಾ ಸರ್? ಸರ್ ಕೂಲ್ ಸಮ್ಮರ್ ಇರ್ಬೋದು. ವೇಟ್ ಮಾಡಿರಿ, ಡಿ ನೋಡೋಮಂತ. ಎಕ್ಸ್ಟ್ರೀಮ್ ವಿಂಟರ್ ಅಂದರೆ ಸರ್ ಐಸ್ ಕ್ಯಾಪ್ ಬಂದುಬಿಟ್ಟಿರ್ಬೇಕು ಅಲ್ಲಿ. ಎಕ್ಸ್ಟ್ರೀಮ್ ವಿಂಟರ್ ಇದ್ದಿದ್ರೆ ಈನೇ ಯೂಸ್ ಮಾಡ್ಬೇಕು. ನಮ್ಮ ಕ್ಯಾಪಿಟಲ್ ಇ ಯೂಸ್ ಮಾಡ್ಕೊಂಡ್ಬಿಡ್ತಿದ್ವಿ, ರಾದರ್ ಕ್ಯಾಪಿಟಲ್ ಡಿ ಯೂಸ್ ಮಾಡಿವಿ. ಆದ್ದರಿಂದ ಡಿನೂ ಕೂಡ ಬರೋಂಗಿಲ್ಲ ಅನ್ಕೊಟ್ರಿ, ಸಿ ಬರ್ತದೆ ಅನ್ಕೊಟ್ರಿ. ಆದ್ದರಿಂದ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಇಲ್ಲಿ ಆ ಒಂದು ಭಾಗವನ್ನು ಇಲ್ಲಿ ಡೈರೆಕ್ಟ್ಲಿ ಏನಂತ ಯೂಸ್ ಮಾಡ್ತೇನೆ ಗೊತ್ತಾ? ಸಿ ಅಂತ ಯೂಸ್ ಮಾಡ್ತೇನೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಲ್ಲ ಕೋಡಿಂಗ್ಸ್ಗಳನ್ನು ನೋಡಿಕೊಂಡು ಈ ಒಂದು ಮ್ಯಾಪನ್ನು ಮ್ಯಾಚ್ ಮಾಡ್ಲಾಗದ ನೋಡಿರಿ. ಫಸ್ಟ್ ಮ್ಯಾಪ್ ಮತ್ತು ಸೆಕೆಂಡ್ ಮ್ಯಾಪ್ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ಲಿತ್ತಾವ ಈಗ ನೋಡಿರಿ. ನಾನು ಸ್ಟಾರ್ಟಿಂಗಲ್ಲೇ ಈ ಮ್ಯಾಪ್ಸ್ಗಳನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೆ. ಈ ಮ್ಯಾಪ್, ಫಸ್ಟ್ ಮ್ಯಾಪ್, ಸೆಕೆಂಡ್ ಮ್ಯಾಪ್ ಎರಡು ಮ್ಯಾಚ್ ಆಗಿತ್ತು. ಇಷ್ಟೆಲ್ಲ ನಾವು ಕೋಡಿಂಗ್ಸ್ಗಳನ್ನು ಅರ್ಥ ಮಾಡ್ಕೊಂಡಾದ ನಂತರ ಕೊಪ್ಪೆನ್ ಕ್ಲಾಸಿಫಿಕೇಶನ್ ಕ್ಲೈಮೇಟದ್ದು ನಾವು ಅರ್ಥ ಮಾಡ್ಕೊಂಡಂಗೆ ಇದನ್ನ ಸೇಮ್ ಟು ಸೇಮ್ ನಾನು ಕರ್ನಾಟಕದ ಮೇಲೂ ಹಾಕ್ಬೋದು. ಸರ್ ಇಲ್ಲಿ ಕರ್ನಾಟಕ ಐತಲ್ಲ, ಕರ್ನಾಟಕ ಇನ್ನು ಪೂರ್ತಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕರ್ನಾಟಕ ಅಂತ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ಅನ್ಕೊಟ್ರಿ. ಎಲ್ಲೇ ಸರ್ ಈ ಭಾಗವನ್ನು ಕರ್ನಾಟಕ ಅಂತ ಡ್ರಾ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತಿರ್ತಲ್ಲ ಕರ್ನಾಟಕ. ಅದನ್ನೇ ನನ್ನ ಸೈಡಿಗೆ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಐತೆ ಅನ್ಕೊಟ್ರಿ. ಕರ್ನಾಟಕ ಹಿಂಗೈತೆ ಅನ್ಕೊಟ್ರಿ, ಓಕೆನಾ? ಹಿಂಗೈತೆ ಅನ್ಕೊಟ್ರಿ ಕರ್ನಾಟಕ. ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಗೊತ್ತಾ? ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಹಾಕ್ತೀನಿ ಅನ್ಕೊಟ್ರಿ. ಹಿಂಗೆ 1 ಮತ್ತು 2. ಓಕೆ, ಟೋಟಲ್ 3 ಕಂಪಾರ್ಟ್ಮೆಂಟ್. ಅದು ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಇಲ್ಲಿ ಕಾಣ್ತಿರ್ತದ ಸರ್. ಇಲ್ಲಿ ಏನಾಗ್ಬಿಟ್ಟು ಗೊತ್ತಾ? ಇಲ್ಲಿ AMW ಅಂತ ಬರಿಬೋದು. ನೋಡಿರ್ಬೇಕಂದ್ರೆ ಇಂಡಿಯಾದಾಗ ಏನಿರ್ತೋ ಅದನ್ನ ಸೇಮ್ ಟು ಸೇಮ್ ಬರಲಿತೀನಿ. ಇಲ್ಲಿ ಏನು ಬರಿಬೋದು? BSHW. ಆಮೇಲೆ ಇಲ್ಲಿ ಏನು ಬರಿ ಗೊತ್ತಾ? AW ಬರಿಬೋದು. AW ನೋಡಿರ್ಬೇಕಂದ್ರೆ ಇಲ್ಲಿ ಐತಲ್ಲ AW, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ AW. ಸೊ ಕರ್ನಾಟಕದ್ದು ಕೂಡ ಕೊಪ್ಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ನಿಮ್ಮ ಕಣ್ಣು ಮುಂದೆ ಐತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ನೀವು ಅರ್ಥ ಮಾಡ್ಕೊಂಡ್ರಿ, ನೀವು ಲಾಸ್ಟ್ ಒಂದು 3 ವೀಡಿಯೋಸ್ಗಳೈತಲ್ಲ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂದರೆ ಈ ಒಂದು ಕಾನ್ಸೆಪ್ಟ್ ಭಾಳ ಅಂದರೆ ಭಾಳ ಈಸಿ ಆಗಿಬಿಡ್ತದೆ ಅನ್ಕೊಟ್ರಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 1 ರಿಂದ 2 ಸರಿ ನೋಡಿರಿ, 100% ಅರ್ಥ ಆಗ್ತದೆ. ಓಕೆನಾ? ನಾನು ಎಲ್ಲ ಆಫ್ಲೈನ್ ಕ್ಲಾಸಸ್ ಎಲ್ಲ ಮಾಡುವಾಗ ನಾನು ಏನಪ್ಪ ಅಂದರೆ ಬೋರ್ಡ್ ಮೇಲೆ ಇದನ್ನೆಲ್ಲ ಡ್ರಾ ಮಾಡುವಾಗ ನಾನೆಲ್ಲ ಸ್ಟೂಡೆಂಟ್ಸ್ಗೆ ಕೇಳ್ತೀನಿ. ಇದನ್ನೆಲ್ಲ ಸ್ಟೂಡೆಂಟ್ಸ್ ಕೇಳಿದಾಗ ಪಟ್ನ ಆನ್ಸರ್ ಮಾಡ್ತಿರ್ತಾರೆ. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಐತೆ ಅನ್ಕೊಟ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್.
ಈಗ ನಾನು ಏನು ಮಾಡ್ಲಿತ್ತೆ ಅಂದರೆ ಇಲ್ಲಂತೂ ಎ ಎಮ್ ಡಬ್ಲ್ಯೂ ಅಂದರೆ ಮಾನ್ಸೂನ್ ವಾಯುಗುಣ ಅನ್ನಂಗೆ ಅರ್ಥ. ಎ ಎಸ್ ಅಂದರೆ ಬೇಸಿಗೆಯಲ್ಲಿ ಶುಷ್ಕ ವಾತಾವರಣ ಅನ್ನಂಗೆ ಅರ್ಥ. ಎ ಡಬ್ಲ್ಯೂ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಎ ಡಬ್ಲ್ಯೂ ಅಂದರೆ ಚಳಿಗಾಲದಲ್ಲಿ ಶುಷ್ಕ ವಾತಾವರಣ ಇರುತ್ತೆ ಅನ್ನಂಗೆ ಅರ್ಥ, ಅದು ಉಷ್ಣವಲಯದಲ್ಲಿ. ಅದಾದ ನಂತರ ಬಿ ಎಸ್ ಎಸ್ ಡಬ್ಲ್ಯೂ ಅಂದರೆ ಹುಲ್ಲುಗಾವಲು ಪ್ರದೇಶ ಅನ್ನಂಗೆ ಅರ್ಥ. ಓಕೆನಾ ಸರ್? ಇವಾಗ ಹಾಗೆ ನಂಗೆ ಮಾತು ಹೇಳ್ರಿ ಸರ್, ಇಲ್ಲಿ ಎ ಡಬ್ಲ್ಯೂ ಮತ್ತು ಬಿ ಎಸ್ ಎಸ್ ಡಬ್ಲ್ಯೂ ಒಳಗೆ ಮಳೆ ಜಾಸ್ತಿ ಎಲ್ಲಿ ಬರ್ತಿರ್ತದೆ, ಮಳೆ ಎಲ್ಲಿ ಕಡಿಮೆ ಬರ್ತಿರ್ತದೆ. ಬಿ ಎಸ್ ಎಸ್ ಡಬ್ಲ್ಯೂ ಒಳಗೆ ಮಳೆ ಭಾಳ ಕಡಿಮೆ ಬರ್ತಿರ್ಬೇಕು, ಎ ಡಬ್ಲ್ಯೂ ಒಳಗೆ ಸ್ವಲ್ಪ ಜಾಸ್ತಿ ಬರ್ತಿರ್ಬೇಕು, ಎ ಎಮ್ ಡಬ್ಲ್ಯೂ ಒಳಗೆ ಅದಕ್ಕಿಂತ ಜಾಸ್ತಿ ಮಳೆ ಬರ್ತಿರ್ತದೆ. ಆದ್ದರಿಂದ ಇಲ್ಲಂತೂ ಮಾನ್ಸೂನ್ ವಾಯುಗುಣ ಐತೆ ಸರ್. ಯಾವುದೋ ಇದಂತೂ ಮಾನ್ಸೂನ್ ವಾಯುಗುಣ ಸರ್. ಇಲ್ಲಿರ್ತಕ್ಕಂಥದ್ದು ಮಾನ್ಸೂನ್ ವಾಯುಗುಣ. ಆದರೆ ಎ ಡಬ್ಲ್ಯೂ ಮತ್ತು ಬಿ ಎಸ್ ಎಸ್ ಡಬ್ಲ್ಯೂನ ಯಾವ ಥರ ಕ್ಲೈಮೇಟ್ ಅಂತ ಕರೀತಾರೆ ಗೊತ್ತಾ ಸರ್? ಮೇಲ್ಗಡೆ ಇರತಕ್ಕಂಥದ್ದನ್ನ ಇದಕ್ಕೆ ಸ್ಟೆಪ್ಪಿ ವಾಯುಗುಣ ಅಂತ ಕರೀತಾರೆ. ಸ್ಟೆಪ್ಪಿ ವಾಯುಗುಣ. ಇದಕ್ಕೆ ಏನಂತ ಕರೀತಾರೆ ಗೊತ್ತಾ? ಸವನ್ನ ವಾಯುಗುಣ ಅಂತ ಕರೀತಾರೆ. ಸವನ್ನ ವಾಯುಗುಣ. ಯಾಕಂದರೆ ನೀವು ಭೂಮಿಯ ಮೇಲೆ ಈ ಸ್ಟೆಪ್ಪಿ ಮತ್ತು ಸವನವನ್ನು ನೋಡಿದರೆ ಎಕ್ಸಾಕ್ಟ್ಲಿ ಭೂಮಿ ಹಿಂಗೆ ಐತೆ ಅನ್ಕೊಳ್ರಿ. ಇಲ್ಲಿ ಸಮಭಾಜಕ ವೃತ್ತ ಐತೆ ಅನ್ಕೊಳ್ರಿ. ನಾನು ಸ್ಟೆಪ್ಪಿ ಮತ್ತು ಸವನವನ್ನು ತೋರಿಸ್ತೇನಂತ, ಹುಲ್ಲುಗಾವಲು ಪ್ರದೇಶಗಳನ್ನು. ಸರ್ ಇಲ್ಲಿ ಆಫ್ರಿಕಾ ಐತೆ ಅನ್ಕೊಳ್ರಿ. ಆಫ್ರಿಕಾದ ಎಕ್ಸಾಕ್ಟ್ಲಿ ಸೆಂಟ್ರಲ್ ಭಾಗದಲ್ಲಿ ನಾವು ಸವನವನ್ನು ನೋಡ್ತೀವಿ. ಅದೇ ಸರ್ ಯುರೋಪ್ ಮತ್ತು ಏಷ್ಯಾದ ಟ್ರಾನ್ಸಿಷನ್ ಝೋನ್ ಒಳಗೆ ಮೇಲ್ಗಡೆ ಸಮಶೀತೋಷ್ಣ ವಲಯದಲ್ಲಿ ಇಲ್ಲಿ ಸ್ಟೆಪ್ಪಿ ನೋಡ್ತೀವಿ. ಹುಲ್ಲುಗಾವಲು ಪ್ರದೇಶ ಸ್ಟೆಪ್ಪಿ ನೋಡ್ತೀವಿ. ಆ್ಯಂಡ್ ಇಲ್ಲೇ ಸವನ್ನ ನೋಡ್ತೀವಿ. ಸವನ್ನ ನೀವು ಹೇಳ್ರಿ ಈಗ ಸರ್, ಸ್ಟೆಪ್ಪಿ ಮತ್ತು ಸವನ್ನವನ್ನು ಕಂಪೇರ್ ಮಾಡಿದರೆ ಮಳೆಯಲ್ಲಿ ಜಾಸ್ತಿ ಬರ್ತಿರ್ತದೆ. ಸವನ್ನ ಕಡೆ ಮಳೆ ಜಾಸ್ತಿ ಬರ್ತಿರ್ತದೆ ಸರ್, ಯಾಕಂದರೆ ಉಷ್ಣವಲಯದಲ್ಲಿ ಐತಿ ಮತ್ತು ಸಮಭಾಜಕ ವೃತ್ತದ ಮೇಲೆ ಐತಿ, ವರ್ಷವಿಡೀ ಮಳೆ ಬರ್ತಿರ್ತದೆ ಅಲ್ಲಿ. ಅರ್ಥ ಆಗ್ತಾ ಅಂದ್ಕೊಂಡೆ ನಾನು. ಆದ್ದರಿಂದ ಸವನ್ನ ಕಡೆ ಮಳೆ ಜಾಸ್ತಿ ಬರ್ತಿರ್ತದೆ ಅಂದರೆ ಎ ಡಬ್ಲ್ಯೂ ಮತ್ತು ಬಿ ಎಸ್ ಎಸ್ ಡಬ್ಲ್ಯೂ ಒಳಗೆ ಮಳೆ ಜಾಸ್ತಿ ಎಲ್ಲಿ ಬರ್ಲಿರ್ತದೆ? ಎ ಡಬ್ಲ್ಯೂ. ಆದ್ದರಿಂದ ಅದನ್ನು ಸವನ್ನ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರೆದ್ವಿ. ಬಿ ಎಸ್ ಎಸ್ ಡಬ್ಲ್ಯೂನ ಸ್ಟೆಪಿ ಟೈಪ್ ಆಫ್ ಕ್ಲೈಮೇಟ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಆಮೇಲೆ ಬಿ ಎಸ್ ಎಸ್ ಡಬ್ಲ್ಯೂ ಅಂದರೆ ಗೊತ್ತಾಗ್ಬಿಟ್ಟಿದೆ ನಿಮಗೆ. ಬಿ ಎಸ್ ಎಸ್ ಡಬ್ಲ್ಯೂ ಅಂದರೆ ಸ್ಟೆಪಿ ವಾಯುಗುಣ ಅನ್ನಂಗೆ ಅರ್ಥ. ಓಕೆ, ಇಲ್ಲೇನು ಕೂಡ ಸ್ಟೆಪಿ ಇತ್ತು ಅನ್ನಂಗೆ ಅರ್ಥ. ಬಿ ಡಬ್ಲ್ಯೂ ಎಸ್ ಡಬ್ಲ್ಯೂ ಅಂದರೆ ಅರ್ಥ ಏನು? ಬಿ ಡಬ್ಲ್ಯೂ ಎಚ್ ಡಬ್ಲ್ಯೂ ಅಂದ್ರೆ ಅರ್ಥ ಏನು? ಉಷ್ಣ ಮರುಭೂಮಿಯ ವಾತಾವರಣ. ಓಕೆನಾ? ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಸಿ ಡಬ್ಲ್ಯೂ ಜಿ ಅಂದರೆ ಅರ್ಥ ಏನು? ಗಂಗಾ ಮೈದಾನದ ಸಮಶೀತೋಷ್ಣ ವಲಯದ ಶುಷ್ಕ ಚಳಿಗಾಲದ ವಾತಾವರಣ ಅನ್ನಂಗೆ ಅರ್ಥ. ಓಕೆನಾ? ಡಿ ಎಫ್ ಸಿ ಅಂದರೆ ಸಮಶೀತೋಷ್ಣ ವಲಯದ ಖಂಡಾಂತರ ಪ್ರದೇಶಗಳಲ್ಲಿ ತೇವ ಚಳಿಗಾಲದ ಅಲ್ಪಕಾಲಿಕ ಬೇಸಿಗೆಯ ವಾತಾವರಣ ಅನ್ನಂಗೆ ಅರ್ಥ. ಓಕೆನಾ? ತದನಂತರ ಇ ಅಂದರೆ ಧ್ರುವೀಯ ವಲಯದ ವಾತಾವರಣ ಅನ್ನಂಗೆ ಅರ್ಥ. ಎ ಎಮ್ ಡಬ್ಲ್ಯೂ ಅಂದರೆ ಮಾನ್ಸೂನ್ ವಾಯುಗುಣ ಅನ್ನಂಗೆ ಅರ್ಥ. ಎ ಎಸ್ ಇಲ್ಲಿ ಐತಲ್ಲ ತಮಿಳುನಾಡು ಕಡೆ ಶುಷ್ಕ ಬೇಸಿಗೆಯ ಮಾನ್ಸೂನ್ ವಾಯುಗುಣ ಅನ್ನಂಗೆ ಅರ್ಥ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಈ ರೀತಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಇಫ್ ಯು ಆರ್ ಲೈಕಿಂಗ್ ದ ವಿಡಿಯೋಸ್, ಇಫ್ ಯು ಹವ್ ಅಂಡರ್ಸ್ಟುಡ್ ಕೊಪೆನ್ಸ್ ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್, ಈ ಒಂದು ಕೊಪೆನ್ ವಾಯುಗುಣದ ವರ್ಗೀಕರಣ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗಿತ್ತು ಅಂದರೆ ನೀವೇನು ಮಾಡ್ತೀರಿ ಗೊತ್ತಾ? ಇದನ್ನು ಲೈಕ್ ಮಾಡಿರಿ. ಆದಷ್ಟು ಜಾಸ್ತಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿಕೊಂಡು ಈ ನಮ್ಮ ಚಾನಲ್ನ ಒಂದು ಪಾಸಿಟಿವ್ ವೇ ಒಳಗೆ ಸಪೋರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಓಕೆನಾ? ಸೊ ಇಷ್ಟು ಹೇಳ್ತಾ ನಾವು ನೆಕ್ಸ್ಟ್ ಸೆಷನ್ ಒಳಗೆ ಭೇಟಿ ಆಗ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಥ್ಯಾಂಕ್ ಯು.